ತತ್ವಮಸಿ ಪ್ರಕರಣದೊಳಗೆ ಇದಕ್ಕೆ ಹೆಸರ ತತ್ವಮಸಿ ಪ್ರಕರಣ ಅಂತ ಇಟ್ಟಾರೆ. ಇನ್ನು ತತ್ವಮಸಿ ಅನ್ನೋದರ ಅರ್ಥ ಮುಂದೆ ಹೇಳ್ತಾರೆ. ಈಗ ಅದಕ್ಕೆ ಪೂರ್ವಭಾವಿಯಾಗಿ ಈ ಸಂಸಾರ ಯಾರಿಗೆ ಅನ್ನುವಂಥ ವಿವೇಕವನ್ನ ನಿನ್ನಿನ ದಿವಸ ನಾವು ಅದನ್ನ ಅವಲೋಕನ ಮಾಡ್ಕೊಂಡು ಬಂದಿವಲ್ಲ. ಹಿಂದಿನ ದಿವಸ ಆತ್ಮನಲ್ಲಿನೂ ಸಂಸಾರ ಇಲ್ಲ, ಚೈತನ್ಯದ ಆಭಾಸವು ಇಲ್ಲದೆ ಇರೋಣದಿಂದ ಅದು ಸಿದ್ಧ ಆಗಿಲ್ಲ. ಆಭಾಸ ಐತಿ ಅಂತ ಅದಕ್ಕೆ ಅವನಿಗೂ ಇಲ್ಲ. ಇನ್ನು ಅಹಂಕಾರ ಜಡ. ಆತ್ಮ ಚೈತನ್ಯದ ಆಭಾಸ ಮತ್ತು ಅಹಂಕಾರ ಈ ಮೂವರಿಗಿನೂ ಇಲ್ಲ ಸಂಸಾರ. ಇದರಿಂದ ಸಂಸಾರ ಯಾರಿಗೆ? ಪರಮಾರ್ಥ ದೃಷ್ಟಿಯೊಳಗೆ ಸಂಸಾರ ಅನ್ನೋದಿಲ್ಲವೇ ಇಲ್ಲ. ಯಾರು ಅವಿದ್ಯಾ ಕಲ್ಪನೆಯಿಂದ ಚೈತನ್ಯ ಆಭಾಸದ ವಿಶಿಷ್ಟವೇ ಜೀವ ಅಂತ ಕರ್ಕೊಂಡವ್ರು ನೋಡಿ, ಅವರಿಗೆ ಅದು ಇದ್ದೇ ಇರ್ತದೆ ಸಂಸಾರ. ಜೀವೋ ಬ್ರಹ್ಮೈವನ ಪರ ಅಂತ ಶ್ರುತಿ ಪ್ರಮಾಣ ಅನ್ನೋದ ಈ ಜೀವನ ಭಾವನೆಯೊಳಗೆ ಸಂಸಾರ ಐತಿ ಅಂತ ಎಷ್ಟೋ ಜನರ ಕಲ್ಪನಾ ಇದೆ. ಆ ರೂಪದೊಳಗೆ ಶಾಸ್ತ್ರವು ಆ ರೂಪದೊಳಗೆ ಬೋಧನೆ ಮಾಡೋದೇ ಇಲ್ಲ ಅಂತಲ್ಲ. ಆದ್ರೆ ಅನುಭವಕ್ಕನುಸರಿಸಿಕೊಂಡು ನೋಡಿದಾಗ ಜೀವ ಅವನಲ್ಲಿ ಯಾವ ವಿಕಾರತ್ವನೂ ಇಲ್ಲ. ಜೀವ ನಿರಾಕಾರತ, ಅವನಲ್ಲಿ ಯಾವ ಗುಣಾದಿಗಳೂ ಇಲ್ಲ. ಅವನಿಗೆ ಏನೇನೋ ಜೀವನ ಲಕ್ಷಣಗಳನ್ನು ಹೇಳ್ತಾರೆ. ಆದ್ರೆ ಅದು ಅನುಭವಕ್ಕೆ ಸರಿಯಾಗಿ ಇದ್ದು ಅಡ್ಡಿ ಇಲ್ಲ. ಅವನು ನೋಡಬಹುದು. ಜೀವನಿಗೆ ಹೇಳ್ತಾರೆ, ಅದೇನ ಹೇಳುವುದೇನು ಅವಶ್ಯಕತೆ ಇಲ್ಲ. ಆದ್ರೆ ಅನುಭವದೊಳಗೆ ಜೀವ ಅನ್ನುವಂಥದ್ದು ಯಥಾರ್ಥವಾಗಿ ನೋಡಿ, ಬಾಲ್ಯದೊಳಗೆ ನಾವು ಹುಟ್ಟಿದಾಗಿದ್ದ ಜೀವನ ಬಾಲ್ಯದೊಳಗೂ ಇರುತ್ತೆ, ಯೌವನಕ್ಕೆ ಬಂದಾಗೂ ಅದ ಜೀವ ಇರುತ್ತೆ, ಮುಪ್ಪು ಬಂದಾಗೂ ಅದ ಜೀವ ಇರ್ತದೆ. ಈ ಶರೀರ ಬಿದ್ದು ಹೋದ್ರೂ ಅದ ಜೀವ ಇರ್ತದೆ. ಅದು ಎಲ್ಲಿ ಹೋಗಿಲ್ಲ, ಬಂದಿಲ್ಲ. ಮತ್ತೆ ಈ ಶರೀರದ ಸಂಘದೊಳಗನ ಶರೀರದಿಂದ ಒಳಗೂಡಿನ ಐತಿ ಅಂತ ಕಲ್ಪನಾ ಮಾಡ್ಕೊಂಡಿವಲ್ಲ ನಾವು. ಅದ್ರ ಜೊತೆಗೆ ಅದು ವಿಕಾರನೂ ಹೊಂದಿಲ್ಲ. ಅನುಭವ ಏನದ ನೋಡ್ರಿ, ಇಲ್ಲಿ ಅನುಭವ ಆಧಾರವಾಗಿಟ್ಟುಕೊಂಡು ಪರಮಾರ್ಥ ತತ್ವವನ್ನು ಅವಲೋಕನ ಮಾಡಬೇಕು. ಶ್ರುತಿ ಪ್ರಮಾಣಗಳು ಲಕ್ಷ್ಯಗಳು ಇದನ್ನು ಪುನಃ ಹೇಳ್ತಾರೆ. ಶ್ರುತಿ ಪ್ರಮಾಣಗಳನ್ನ ಅನುವಾದ ಮಾಡಿಕೊಂಡು ಶಾಸ್ತ್ರ ಹೇಳುತ್ತಾರೆ. ಅನುವಾದ ಅದು ವಿಧಿ ಅಲ್ಲ. ಅನುವಾದ ಮಾಡುತ್ತದು ಯಾವುದು? ನಮ್ಮ ಭಾವನೆಗಳನ್ನ ನಮಗ ತೋರಿಸಿಕೊಟ್ಟು ಶ್ರುತಿಗಳನ್ನ ಶಾಸ್ತ್ರ ಅನುವಾದ ಮಾಡ್ಕೊಂಡು ಹೇಳುತ್ತೆ. ನಮ್ಮ ಭಾವನೆ, ನಮ್ಮ ಕಲ್ಪನೆಗಳನ್ನ ನಮಗ ತಿರುಗಿಸಿ ಹೇಳಿ, ಇದು ನೋಡೋಣ ಹೀಗೆ ತಿಳ್ಕೊಂಡು ಇದು ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ನೋಡ್ರಿ, ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದಾಗ ಆ ರೂಪದೊಳಗೆ ಹಂಗಾರೆ ಸಂಸಾರ ಅನ್ನೋದು ಇಲ್ಲ. ವ್ಯಾವಹಾರಿಕ ದೃಷ್ಟಿಯೊಳಗೆ ಸಂಸಾರ ವಸ್ತುಗಳ ರೂಪದೊಳಗೆ ತೋರುತ್ತಲ್ಲ, ವ್ಯಾವಹಾರಿಕ ದೃಷ್ಟಿಯೊಳಗೆ ಸಂಸಾರ ಐತಿ, ಅದನ್ನು ಮಾಡ್ರಿ, ಬೇಡ ಅಂದಿಲ್ಲ ಅವ್ರು. ಆದ್ರೆ
ಪರಮಾರ್ಥ ತತ್ವದೊಳಗೆ ಸಂಸಾರ ಎಂಬುದು ಇಲ್ಲ. ಆತ್ಮನಿಗೆ ಅಥವಾ ಜೀವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಇವುಗಳ ಸೋಂಕು ಯಾವುದೂ ಇಲ್ಲ. ಮತ್ತು ಸಂಸಾರ ಯಾರಿಗಿರ್ಬೇಕದು? ಸಂಸಾರ ಅನ್ನೋದು ಬರೀ ಹಗ್ಗದೊಳಗಿನ ಹಾವಂತೆ ಪ್ರಾತಿಭಾಷಿಕ ಸತ್ಯವಾಗ ವಿವರ್ತವಾದ ಅಂತನೂ ಕರೀತಾವ. ಕಾರ್ಯಕಾರಣ ಸಂಬಂಧ ಇಟ್ಟುಕೊಂಡು ಬ್ರಹ್ಮ ಇದನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ತಾರ. ಅದನ್ನ ವ್ಯಕ್ತಿ ರೂಪದೊಳಗೆ ನಿದ್ರಿ ಇದಕ್ಕೆ ಕಾರಣ ಈ ಯಾತ್ರಾ ಸ್ವಪ್ನಾದಿಗಳ ಕಾರ್ಯ ಅಂತಾನೆ ಹೇಳ್ತಾರೆ. ಕಾರ್ಯಕಾರಣ ಪ್ರಕ್ರಿಯೆ ಹೊಂದುತ್ತೋ ಇಲ್ಲೋ, ಅನುಭವದೊಳಗೆ ಹಂಗೈತೋ ಇಲ್ಲೋ ನೋಡುವಷ್ಟು ವ್ಯವಧಾನ ಇಲ್ಲ. ಶಾಸ್ತ್ರ ಬೇಕಂತ ಅದನ್ನು ಅನುಕರಣೆ ಮಾಡ್ತೇವೆ ನಾವು. ಶಾಸ್ತ್ರ ಅನುವಾದ ರೂಪದಿಂದ ಬೋಧ ಮಾಡಕತ್ತತಿ ಅಂತ ಯಾರೊಬ್ಬರು ನಿಂತು ನೋಡ್ಕೊಳ್ಳೋದಿಲ್ಲ. ಅದ್ ಹೇಗೆ ಹೇಳ್ತ ನೋಡು, ಅದನ್ನ ಅನುಕರಣೆ ಮಾಡ್ತೇವೆ ನಾವು. ಅಂದ್ರೆ ಅದು ವಿಧಿನ ಶಾಸ್ತ್ರ ಹಿಂಗ್ ಹೇಳ್ತಿ ಅಂದ್ಮೇಲೆ ಅದು ವಿಧಿ, ಅದನ್ನ ನಂಬಿಡು. ನಂಬ್ರಿ ಬೇಡ ಅಂತಲ್ಲ, ಅದು ಅನುಭವಯುಕ್ತವಾಗಿ ನಂಬಬೇಕು ವಿನ, ಅನುಭವಕ್ಕೆ ಅನುಸರಿಸಿಕೊಂಡು ನಂಬಬೇಕು ವಿನ ಶಾಸ್ತ್ರ ಅನುವಾದ ಮಾಡಿ ಹೇಳಿದ್ದನ್ನ ನಾವು ಅನುಕರಣೆ ಮಾಡಿದರೆ ಸರಿ ಅದಕ್ಕೆ. ಜಿಜ್ಞಾಸು ಸಾಧಕರು ಅಂತ ಅವರಿಗೆ ಕರೆಯುವುದು. ಅದ ಗೊತ್ತಿಲ್ಲ ನಮಗೆ ಶಾಸ್ತ್ರ ಏನು ಅನುವಾದ ರೀತಿಯಿಂದ ಬೋಧ ಮಾಡ್ತೈತೋ ಏನು ವಿಧಿಪಡಿಸುತ್ತೋ. ವಿಧಿಪಡಿಸಿದ್ರೆ ಅನಿವಾರ್ಯನ ಒಪ್ಪಲೇಬೇಕು. ಇದು ವೇದ ವಿಧಿಪಡಿಸುತ್ತೆ, ಕೆಲವೊಂದು ಧರ್ಮ ಗ್ರಂಥದೊಳಗೆ ಹಿಂಗ ಇರಬೇಕು ಅಂತ ವಿಧಿಪಡಿಸುತ್ತೆ. ಅದನ್ನ ಎಲ್ಲರೂ ಒಪ್ಪಲೇಬೇಕದನ್ನ. ನೋಡಯ್ಯ, ಪ್ರಾತಃ ಕಾಲ ಎದ್ದ ತಕ್ಷಣ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮೊದಲು ಧರ್ಮ ಕಾರ್ಯ ಮಾಡಬೇಕು, ದೇವತಾ ಅರ್ಚನೆ ಮಾಡಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ವೇದ ಧರ್ಮ ಗ್ರಂಥದೊಳಗೆ ವಿಧಿಪಡಿಸುತ್ತೆ. ಇವು 4 ಪುರುಷಾರ್ಥ. ಇದು ವಿಧಿ, ಇದು ಬಿಡುಗಡೆ ಇಲ್ಲ. ಎದ್ದ ತಕ್ಷಣ ಪ್ರಾತಃ ಕಾಲ ಎದ್ದ ತಕ್ಷಣ ನಾವು ನೋಡಲ್ಲಿ ಆಗಿರ್ತವೆ, ಅದು ವಿಧಿ ಅಂತಾರ. ಆದ್ರೆ ಇಲ್ಲಿ ಶಾಸ್ತ್ರ ಅನುವಾದ ಮಾಡುತ್ತೀವಿನ ಬೋಧ ವಿಧಿಪಡಿಸುವುದಿಲ್ಲ. ಅನುವಾದ ರೂಪದಿಂದ ಬೋಧ ಮಾಡುತ್ತೆ. ಅದನ್ನಷ್ಟೇ ಯಾರು ಒಬ್ಬರು ಪರಿಗಣನೆಗೆ ತರುವುದೇ ಇಲ್ಲ. ಅನುವಾದ ಅಂದ್ರೆ ಏನ್ರಪ್ಪ ಅದು? ಅನುವಾದ ಅಂದ್ರೆ ಏನ್ರಪ್ಪ ಅದು? ಅನುವಾದ ಅನುವಾದ ಅಂದ್ರೆ ಈಗ ನಾವು ಕಲ್ಪಿಸಿಕೊಂಡಿರುವಂತಹದ್ದನ್ನ ನಮಗ ಬೋಧ ಮಾಡಿ ಹೇಳುವುದು ಅನುವಾದ. ಇವಾಗ ಒಂದು ದೃಷ್ಟಾಂತ ಹೇಳ್ತೀನಿ. ಇಬ್ರು ಅಣ್ಣ ತಮ್ಮ ಬಡದಾಡಿರ್ತಾರೆ. ಬಡಿದಾಡಿದಾಗ ಅವರಿಬ್ರು ಮತ್ತೆ ಊರಾಗ ಹಿರಿಯರು ಅಂತ ಇರ್ತಾರಲ್ಲ, ಮತ್ತೆ ಅವ್ರು ಹಿರಿಯರು ಇರ್ತಾರ, ಅವ್ರ ಹತ್ರ ಬರ್ತಾರ. ಬಂದಾಗ ಅದನ್ನೆಲ್ಲ ಏನಪ್ಪ ಏನಾಯ್ತು, ಯಾಕೋ ಅಣ್ಣ ತಮ್ಮ ಇಷ್ಟು ಪ್ರೀತಿಯಿಂದ ಇದ್ರಿ, ಯಾಕೆ ಬಡದಾಡಿದ್ರಿ ಅಂತ ಕೇಳ್ತಾನ. ನಮ್ಮಣ್ಣ ನನ್ನ ಹೊಡಂದ್ರಿ ಅಂತ ಕೇಳ್ತಾನ. ನಮ್ಮಣ್ಣ ನನ್ನ ಹೊಡೆದ ಅಂತ. ಯಾಕೋ ನೀ ಯಾಕೆ ಹೊಡೆದೆ ಅವನ್ನ? ಇಲ್ಲಿ ನನ್ನ ತಾಯಿ ಸಂಬಂಧ ಮಾತಾಡಿದ. ಇಬ್ರು ತಾಯಿ ಅಕ್ಕಿಗೆ ಅಲ್ಲ ಸಲ್ಲದ ಮಾತು ಮಾತಾಡಿದ. ನನಗೆ ಸಿಟ್ಟು ಬಂತು, ತಡಿಲಿಲ್ಲ, ಒಂದ್ ಕಟ್ ಪಡದೆ. ಅವಾಗ ಹೇಳ್ತಾರ, ನೋಡ ಅವ್ಳು ಇಬ್ಬರದು ಕೇಳಿದ್ರೆ ನೀವು ನಾ ಬೈದದ್ದು ಖರೆ ಏನೋ ಒಂದು ಬೈದಿದ್ದು ಖರೆ ಅಂತ ಹೇಳಿದ. ಅವಾಗ ಹಿರಿಯರು ಏನ್ ಹೇಳ್ತಾರ, ಅಲ್ಲೂ ಅವ್ ಎಷ್ಟು ಮಾಡಿದ್ರು ಸಣ್ಣ ಅವ್ ಬೇಯಿದ್ರೆ ಅದನ್ನ ತಿಳಿಸಿ, ಅಲ್ಲಪ್ಪ ನಿನಗೂ ತಾಯಿ ನನಗೂ ತಾಯಿ ಹಾಗೆ ಬೈಬಾರದು, ತಾಯಿನ ಮಹಾ ಪಾಪ ಬರ್ತತಿ ಅಂತ ತಿಳಿಸಿ ಹೇಳ್ಬೇಕು. ಅವ ಅಸಮರ್ಥದನ ಅಂತ ಅವನು ಬಡಿಬೇಕು. ನೀನು ದೊಡ್ಡವ, ಇವ ನಾ ಬಡದೇನಿ ಅಂತ ಒಪ್ಕೊಂಡ, ಇವ್ ಬೈದೇನಿ ಅಂತ ಒಪ್ಕೊಂಡ ಮೇಲೆ ಅವ್ರ ವಿಷಯಾದಿಗಳನ್ನ ಅದನ್ನ ಅನುವಾದ ಮಾಡಿ ಅವ್ರಿಗೆ ತಿಳಿಸಿದವ. ಹೌದಲ್ಲ, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಅವ್ರಿಗೆ ಪ್ರಜ್ಞೆ ಬಂತು. ಇದು ಅನುವಾದ. ಶಾಸ್ತ್ರ
ಶಾಸ್ತ್ರ ಹಾಗ ವಿಧಿಪಡಿಸುವುದಿಲ್ಲ, ಅನುವಾದ ಮಾಡುತ್ತೆ. ಅವ್ರು ಹೇಳಿರುವಂತ ವಿಷಯಾದಿಗಳನ್ನ, ಇದಂದ್ರೇನು, ನಾವು ಕಲ್ಪಿಸಿಕೊಂಡಿರುವಂತ ವಿಷಯಾದಿಗಳನ್ನ ನಮಗ ಅದ ಅನುವಾದ ಮಾಡತೈತಿ. ಶಾಸ್ತ್ರ ಎಲ್ಲೇ ಬೋಧ ಮಾಡಿದ್ರು ಅನುವಾದ ಮಾಡ್ಕೊಂಡಿರ್ತೈತಿ. ನಮ್ಮ ಭಾವನೆಗಳನ್ನ, ನಮ್ಮ ಕಲ್ಪನೆಗಳನ್ನ ನಮಗ ನೀವು ಹೀಗೆ ತಿಳ್ಕೊಂಡಿರಿ, ಆದ್ರ ಅದು ಯಥಾರ್ಥ ಆಗಲ್ಲ ಅಂತನ ಬೋಧ ಮಾಡ್ತತಿ. ನೀತ್ಯಾತ್ಮಿಕ ಅಲ್ಲ ಹೇಳುದು. ಇದಕ್ಕೆ ಅನುವಾದ ಅಂತ ಅವ್ರು ಹೇಳಿದ್ದ ಅವ್ರಿಗೆ ಅನುವಾದ ಮಾಡಿ ಅವರಲ್ಲಿ ಏನಪ್ಪ ತಪ್ಪಿದೆ ಅಂತ ತಿಳಿಸ್ಕೊಟ್ರು. ಇದಕ್ಕೆ ಅನುವಾದ. ಹಾಗೆ ಇವೆಲ್ಲವೂ ಪೂರ್ವ ಪಕ್ಷಿ ರೂಪದೊಳಗೆ ನಾವು ಕಲ್ಪಿಸಿಕೊಂಡಿರುವಂತಹ ಆತ್ಮತತ್ವದ ಬಗ್ಗೆ ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಡಿವಲ್ಲ ನಾವು. ನಾನು ಎಲ್ಲದಕ್ಕೂ ಒಂದೊಂದು ದೃಷ್ಟಾಂತ ಹೇಳ್ಕೊತ ಹೋದ್ರೆ ಶಾಸ್ತ್ರ ಮುಂದೆ ಸಾಗೋದೇ ಇಲ್ಲ. ನಾವು ನೇರವಾಗಿ ಪಾಯಿಂಟ್ ಟು ಪಾಯಿಂಟ್ ಎಷ್ಟದ ದೃಷ್ಟಾಂತಗಳು ನಿಮ್ಗೆಲ್ಲ ಅನುಭವಿಗಳು, ನೀವು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ತದ. ಅದಕ್ಕೆ ಅನುವಾದ ಅಂದ್ರೆ ಏನಂದ್ರೆ, ನಾವು ಆತ್ಮತತ್ವದ ಬಗ್ಗೆ ಕಲ್ಪನೆಗಳನ್ನ ಮಾಡಿಕೊಂಡಿರುವುದನ್ನ ನಮಗ ಅನುವಾದ ಮಾಡಿ, ನಾವು ಮಾಡಿಕೊಂಡಿರುವ ಕಲ್ಪನೆಯನ್ನ ನಮಗ ಅನುವಾದ ಮಾಡಿ, ಇದು ಹೀಗಲ್ಲ ಅಥವಾ ಇದು ಹೀಗೆ ಸರಿ ಐತಿ ಅಂತ ಅನುವಾದ ರೂಪದೊಳಗೆ ಹೇಳುತ್ತೆ. ಇದಲ್ಲ ಅಂದಾಗ ಅದನ್ನ ತೆಗೆದು ಹಾಕೊಳ್ಳ್ರಿ ಅಂತ ಹೇಳುತ್ತೆ. ವಿಧಿಪಡಿಸುವುದಿಲ್ಲ, ಯಾವುದನ್ನು ಶಾಸ್ತ್ರ ವಿಧಿಪಡಿಸುವುದಿಲ್ಲ. ಅದಕ್ಕೆ ಶಾಸ್ತ್ರ ಅನುವಾದ, ವಿಧಿ ಅಲ್ಲ. ಧರ್ಮಗ್ರಂಥದೊಳಗ, ವೇದದೊಳಗ ಅವರು ವಿಧಿಪಡಿಸ್ತಾರೆ ಕೆಲವೊಂದು. ನೋಡು, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವನು ಕ್ರಮವತ್ತಾಗೇನ ಮಾಡ್ಬೇಕು. ಪ್ರಾತಃ ಕಾಲದಾಗ ದೇವತಾ ಆರಾಧನೆ ಮಾಡಬೇಕು, ದೇವರ ಪೂಜೆ ಪುನಸ್ಕಾರ ಇವನ್ನ ಮಾಡ್ಬೇಕು. ಆಮೇಲೆ ಏನೋ ಅವತ್ತಿನ ಉಪಜೀವನಕ್ಕೆ ಬರುವಷ್ಟು ಅರ್ಥ ಸಂಗ್ರಹ, ಧನ ಸಂಪಾದನೆ, ಅವತ್ತಿನ ಕುಟುಂಬ ನಡೆಯೋಕೆ ಎಷ್ಟು ಬೇಕಾಗಿದೋ ಅಷ್ಟು ಅರ್ಥ ಸಂಗ್ರಹ ಮಾಡ್ಕೋಬೇಕು, ಧನ ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಕಾಮ, ಇಚ್ಛಾದಿಗಳನ್ನ ಅಳವಡಿಸ್ಕೋಬೇಕು. ಆಮೇಲೆ ಅದು ಮೋಕ್ಷ. ಈಗ ನಿತ್ಯ ಇವಕ್ಕೆ ಪುರುಷಾರ್ಥ, ಪರಮ ಪುರುಷಾರ್ಥಗಳು ಅಂತ ಕರೀತಾರೆ. ಇದು ಧರ್ಮ ಗ್ರಂಥದೊಳಗೆ ಇದನ್ನು ವಿಧಿಪಡಿಸ್ತಾರೆ. ಇದನ್ನು ವಿಧಿಪಡಿಸಲಿಲ್ಲ ಅಂದ್ರೆ ಗತ್ಯಂತರ ಇಲ್ಲ. ಇದು ವಿಧಿನ. ಧರ್ಮಗ್ರಂಥ ಯಾವಾಗಲೂ ವಿಧಿ ರೂಪವಾಗಿನೇ ಇರ್ತದೆ. ಆದ್ರೆ ಆತ್ಮತತ್ವ ನಿರ್ಣಯ ವಿಧಿ ಅಲ್ಲ, ಅದು ಶಾಸ್ತ್ರ ರೂಪದೊಳಗೆ ಬೋಧ ಮಾಡುವುದು ಅನುವಾದ. ಅಂದಮೇಲೆ ಈ ಸಂಸಾರ ಯಾರಿಗೆ ಅನ್ನುವಂಥದ್ದನ್ನ ಇಂದಿನ ದಿವಸ ನಿರ್ಣಯ ಮಾಡ್ಕೊಂಡು ಬಂದದ್ದಾಗಿರುತ್ತೆ. ಇವತ್ತ ಆತ್ಮನಲ್ಲಿ ಜ್ಞಾತೃ ಜ್ಞಾನ ಜ್ಞೇಯತ್ವವಿಲ್ಲ. ಜ್ಞಾತೃ ಜ್ಞಾನ ಜ್ಞೇಯತ್ವ ಆತ್ಮಸ್ವರೂಪದೊಳಗಿಲ್ಲ. ನಾವೇನ್ ತಿಳ್ಕೊಂಡೇವಿ? ಅಹಂ ಪ್ರತ್ಯಯ ಗಮ್ಯನು ಅಂತ ತಿಳ್ಕೊಂಡೇವಿ. ಏನೇನು ಕಲ್ಪನೆ ಮಾಡ್ಕೊಂಡೇವ ನಾವು. ತ್ರಿಮಿ ಪ್ರತ್ಯಯಕ್ಕೆ ವಾಚ್ಯವೋ ನೀವೆಲ್ಲ ನಾವ ಕಲ್ಪನೆ ಮಾಡ್ಕೊಂಡೇವಲ್ಲ. ಅದಕ್ಕೆ ಇಂಥದ್ದು ನಾವು ನೋಡಿ, ಜ್ಞಾತೃ ಜ್ಞಾನ ಜ್ಞೇಯತ್ವವಿಲ್ಲ ಎಲ್ಲೇ ಆತ್ಮನಲ್ಲಿ. ಜ್ಞಾತೃ ಅಂದ್ರೆ ಪ್ರಮಾತೃ, ಜ್ಞಾನ ಅಂದ್ರೆ ಪ್ರಮಾಣ, ಜ್ಞೇಯ ಅಂದ್ರೆ ಪ್ರಮೇಯ. ನಾವು ಮಾಂಡವ್ಯ ಉಪನಿಷತ್ತಿನ ಮೇಲೆ ಹೆಚ್ಚು ಇರಲ್ಲ. ಅದಕ್ಕೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ತಪ್ಪು ಬಳಸಿಕೊಂಡ್ರು, ಒಮ್ಮೆ ಅದನ್ನ ಸಂದರ್ಭಕ್ಕೆ ಬಳಸಿಕೊಂಡ್ರು ಅಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ ಅಂತಾನೆ ತಿಳ್ಕೊಳ್ರಿ. ನಾವು ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೆಚ್ಚು ಬಳಸಿ ಅಭ್ಯಾಸ ಇರ್ತಾವ. ಅದು ಪ್ರಯತ್ನ ಪೂರ್ವಕವಾಗಿ ಇಲ್ಲಿ ಜ್ಞಾತೃ ಜ್ಞಾನ ಜ್ಞೇಯತ್ವವನ್ನ ನಾನು ಬಯಸ್ಕೊತೇನೆ. ಆದ್ರೂ ಕೂಡ ಒಮ್ಮೊಮ್ಮೆ ಬಾಯಿ ತಟ್ಟು ಬರ್ತದೆ, ಇಲ್ಲ ಅಂತಲ್ಲ. ಅಂದ್ರೆ ಇಲ್ಲೇ ಆತ್ಮನೊಳಗೆ ಜ್ಞಾತೃ ಜ್ಞಾನ ಜ್ಞೇಯತ್ವವಿಲ್ಲ. ಇದಂದ್ರೆ ಜನರಲ್ ಆಗಿ ನೀವು ನೋಡ್ರಿ, ಜ್ಞಾತೃತ್ವ ಇಲ್ಲ ಅಂದ್ರೆ, ಪ್ರಮಾತೃತ್ವ ಅಥವಾ ಜ್ಞಾತೃತ್ವ ಇಲ್ಲ ಅಂದ್ರೆ ನಿಮ್ಮ ಸ್ಥಿತಿ ಯಾವ ರೂಪದೊಳಗೆ ಇರ್ತೈತಿ ಅಂತ ನೀವ ಕಲ್ಪನೆ ಮಾಡ್ಕೊಡ.
ಬರೀ ಜನರಲ್ ಅಲ್ಲೇ ಶ್ರುತಿ ಆ ರೂಪವಾಗಿನೇ ಬೋಧ ಸೌಕರ್ಯಕ್ಕಾಗಿ ಆ ರೂಪದಲ್ಲಿ ಬಯಸ್ಕೊಂಡಾರ. ಇಲ್ಲ ಅದನ್ನ ನೋಡುನು ಮುಂದೆ. ಈಗ ನಮ್ಮ ಅನುಭವ ರೂಪದೊಳಗ ಜ್ಞಾತೃ ಇಲ್ಲ. ಜ್ಞಾತೃ ಇಲ್ಲದೆ ಇರುವಾಗ ನಿಮಗ ಬರುತ್ತೋ ಇಲ್ಲೋ ಅದನ್ನ ಮೊದಲು ನೋಡ್ಕೊಳ್ರಿ. ಆತ್ಮನೊಳಗ ಜ್ಞಾತೃ ಇಲ್ಲ. ಮುಂದೆ ಜ್ಞಾನ ಜ್ಞೇಯ ಪ್ರಮಾಣ ಮತ್ತು ಪ್ರಮೇಯಗಳು ಇದ್ಕೊಂಡವೋ ಇಲ್ಲೋ ಅಂತ ನೋಡೋಣ. ಮೊದಲು ಈ ಜ್ಞಾತೃ ಇಲ್ಲ, ಈ ಅಹಂ ಇಲ್ಲ. ನಾನು ಅಂತೇವಿ, ಅಹಮ್ಮು ಅಂತೇವಿ, ಅಹಂಕಾರ ಅಂತೇವಿ. ಇದು ಆತ್ಮನಲ್ಲಿ ಇಲ್ಲ ಅಂತ ಹೇಳ್ತಾರ. ಇದನ್ನ ಅನುಭವದಲ್ಲಿ ನೋಡ್ಕೊಳ್ರಿ. ನಿದ್ರಿ ಒಳಗ ಅಹಮ್ಮನೂ ಇಲ್ಲ, ಜ್ಞಾತೃನೂ ಇಲ್ಲ, ಜ್ಞಾನನೂ ಇಲ್ಲ, ಜ್ಞೇಯನೂ ಇಲ್ಲ. ಅಲ್ಲಿ ಪ್ರಮಾಣಗಳಿಲ್ಲ, ವಿಷಯಾದಿಗಳಿಲ್ಲ, ಜ್ಞಾತೃ ಸ್ವರೂಪನೂ ಇಲ್ಲ. ನಾನ ನಿದ್ರಿ ಮಾಡಕತ್ತೇನಿ ಎಂಬುವ ನಾನೆಂಬ ಅರಿವನ್ನಿಟ್ಟುಕೊಂಡು ನಿದ್ರಿ ಯಾರಾದ್ರೂ ಮಾಡಿದ್ದುಂಟ ಲೋಕದೊಳಗ? ಯಾರಿಗಾದ್ರೂ ಹಂಗಾಗಿತ್ತೇನ್ರಿ? ಮತ್ತೆ ಅಲ್ಲಿ ಜ್ಞಾತೃನೂ ಇಲ್ಲ, ಜ್ಞಾನನೂ ಇಲ್ಲ, ಜ್ಞೇಯನೂ ಇಲ್ಲ, ಯಾವುದೊಂದೂ ಇಲ್ಲ. ನೀವು ಇರ್ಲಿಲ್ಲೇನಲ್ಲಿ ಏನು ಆನಂದ ರೂಪವಾಗಿದ್ಮಿರಿ ಅಂತ ಹೇಳ್ತಾರೆ. ಅದು ಎಲ್ಲಿ ಎಚ್ಚರದ ಕಣ್ಣಿನಿಂದ ನಾ ಮಾತು ಹೇಳ್ತಾನೆ. ಎಚ್ಚರದ ಪರಮಾತ್ರುವಿನನ್ನು ಭಾವಿಸಿಕೊಂಡ ಈ ಜ್ಞಾತೃವಿನನ್ನು ಭಾವಿಸಿಕೊಂಡ ಹೇಳ್ತಾನೆ. ನಿದ್ರಿ ಮಾಡುವಾಗ ಇವ್ ಇದ್ನ? ಇಲ್ಲ. ಅವನು ಇಲ್ಲದೆ ಇದ್ರು ಆತ್ಮ ಇಲ್ಲದಂಗ ಆಗೋದಿಲ್ಲ. ಅಲ್ಲಿ ಸಾಕ್ಷಿ ಅನ್ರಿ, ಆತ್ಮ ಅನ್ರಿ, ಬ್ರಹ್ಮ ಅನ್ರಿ, ಇವು ಶಬ್ದದವಲ್ಲ. ಅವನ್ ನಾವು ಜ್ಞಾತೃವಾಗಿ ಬಯಸ್ಕೊಂಡ್ ಬಿಟ್ಟೇವಿ, ಏನೇನೋ ಮಾಡಿ. ಅದಕ್ಕೆ ಹೇಳ್ತಾರ ಮುಂದೆ ಶಾಸ್ತ್ರದೊಳಗೆ. ಅದು ನಾವು ನೋಡಿಲ್ಲ, ಅನುಭವದೊಳಗೆ ನೋಡ್ಕೊಡ್ರಿ ಮೊದ್ಲು. ಸ್ವಲ್ಪ ಹಂಗ ಅನುಭವ ಅಂದ್ರೆ ಹೆಂಗಿರ್ತತಿ. ಆತ್ಮಗ ಈ ಜ್ಞಾತೃತ್ವಾಗಲಿ, ಜ್ಞಾನತ್ವಾಗಲಿ, ಜ್ಞೇಯತ್ವಾಗಲಿ ಇವುಗಳ ಗೋಜೆ ಇಲ್ಲ ಆತ್ಮನೊಳಗೆ. ಯಾರಿಗಾದ್ರೂ ನೋಡ, ಆದ್ರೂ ನಾವು ಅದನ್ನ ಕಲ್ಪನೆ ಹೆಂಗ್ ಮಾಡ್ಕೊಂಡಿವಿ? ಆತ್ಮನು ಅಹಂ ಪ್ರತ್ಯಯ ಗಮ್ಯನು ಅಂತ ಶಬ್ದ ಬರ್ತದೆ. ಅಹಂ ಪ್ರತ್ಯಯ ಗಮ್ಯನು. ಅವ ಇಲ್ಲಿ ಇವರೇ ಹೇಳ್ಯಾರ, ಶಾಸ್ತ್ರಕಾರ ಹೇಳ್ಯಾನ. ಏನಂತ ಹೇಳ್ಯಾರ? ಅದನ್ನ ಜ್ಞಾನ ಶಬ್ದಗಳಿಂದ ಉಪದೇಶಿಸುತ್ತದೆ ಅಂತ ಹೇಳ್ಯಾರ ನೋಡಿ. ಜ್ಞಾನ ಶಬ್ದಗಳಿಂದ ಉಪದೇಶಿಸುತ್ತದೆ ಅಂತ ಹೇಳ್ತಾರೆ. ಆತ್ಮನನ್ನ ಜ್ಞಾನ ಶಬ್ದದಿಂದ ಉಪದೇಶಿಸುವುದು ಅತ್ಯಂತ ಯುಕ್ತ ಅಂತೂ ಹೇಳಿ ಶಾಸ್ತ್ರನೇ ಹೇಳೈತಿ, ಇಲ್ಲಂತಲ್ಲ. ಶಾಸ್ತ್ರ ಹೇಳೈತಿ ಅಂತ ನಂಬ್ರಿ, ನಂಬಿಕೆ ಬಿಡಬಾರ್ದಲ್ಲ, ನಂಬ್ರಿ. ಆದ್ರೆ ನಂಬುವಾಗ ಅನುಭವ ಯುಕ್ತವಾಗಿರೋದನ್ನು ನಂಬ್ರಿ. ಅದನ್ನ ಕೈ ಬಿಟ್ಟು ಏನಕ್ಕೇನಾರ ಕಲ್ಪನಾ ಮಾಡಿಕೊಂಡು ಜೀವನಿಗೆ ಬಂದೈತಿ, ಅದನ್ನ ಪರಿಹಾರ ಮಾಡ್ಕೋಬೇಕು, ಅವಾಗ ಸಂಸಾರ ಗಂಟು ಬಿದ್ದೈತಿ, ಮತ್ತಿವೆಲ್ಲ ಅಧ್ಯಾರೂಪದಿಂದ ನಾವ ಇವನ್ನೆಲ್ಲ ಕಲ್ಪನೆ ಮಾಡ್ಕೊಂಡೇವೋ ಇಲ್ಲ. ಅದನ್ನ ಅದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡಲ್ಲಿ ಆತ್ಮನಲ್ಲಿ ಜ್ಞಾತೃ, ಜ್ಞಾನ, ಜ್ಞೇಯತ್ವ ಇಲ್ಲ ಅಂತ ಹೇಳ್ಬಿಟ್ಟಾರೆ. ಇದನ್ನ ಅನುಭವ ರೂಪದೊಳಗೆ ಹೆಂಗ್ ನೋಡ್ಕೋಬೇಕು? ಏನ್ ಶಬ್ದ ಬಳಸಿ, ಜ್ಞಾನ ಶಬ್ದ ಬಳಸಿ ಜ್ಞಾತೃ ರೂಪನಾಗಿ, ನಾವು ಜ್ಞಾತೃ ರೂಪನಾಗಿ ಆತ್ಮತತ್ವವನ್ನು ನೋಡಕ್ ಬರ್ತೇನ್ರಿ? ಯಾರ್ಯಾರ ಅನುಭವ ಬಂದತೆ ಆತ್ಮ ವಿಷಯಗನ ಈ ಜ್ಞಾತೃವಿಗೆ? ಎಲ್ಲರ ಅಪ್ಪಿದಪ್ಪಿ ಅಂತಾರಲ್ಲ, ಅಕಸ್ಮಾತ್ ಹೊರಟಿಂದ್ರಿ ಆತ್ಮಜ್ಞಾನ ಆಗಿಬಿಡ್ತೇನೆ. ಮತ್ತು ಆತ್ಮಜ್ಞಾನ ಅಂತಾನ ಹೇಳ್ತಾರ ನೋಡ್ರಿ. ಈ ಜ್ಞಾತೃವಿಗೆ ಆತ್ಮಜ್ಞಾನ ಆತು ಅಂತ ಹೇಳ್ತಾರೆ.
ಇದೇನಿದು? ಅವ ಜ್ಞಾತೃವಿಗೆ ಗೋಚರನಾಗಬಲ್ಲನವ, ಈ ಪ್ರಮಾತೃವಿಗೆ ವಿಷಯ ಆಗ್ಬಹುದವ. ನಾವು ಏನ್ ಮಾಡಿದ್ರು ಈ ಪ್ರಮಾತೃವನ್ನು ಹಿಡ್ಕೊಂಡ ವ್ಯವಹಾರ ಮಾಡ್ತಾರಲ್ಲ. ವ್ಯವಹಾರಿಕ ಸತ್ಯೊಳಗೆ ಬಳಸಿಕೊಂಡ್ರೆ ಅವ್ರು ಬೇಡ ಅಂದಿಲ್ಲ. ಕೆಲವೊಬ್ಬರಿಗೆ ಪ್ರಮಾತೃವನ್ನು ಬಿಟ್ಟು ನೋಡ್ಕೊಳಕ್ ಆಗೋದೇ ಇಲ್ಲ. ನಾ ಈ ಪ್ರಮಾತೃವನ್ನು ಬಳಸಿಕೊಳ್ಳಕತ್ತೀನಿ ಅನ್ನೋ ಕಲ್ಪನಾ ಮರೆತು, ಸಾಕ್ಷಿ ಸ್ವರೂಪವನ್ನು ಮರೆತು ನಾ ಪ್ರಮಾತೃನಾಗೇನ ವ್ಯವಹಾರ ಮಾಡಕತ್ತೀನಿ ಅಂತ ಭ್ರಾಂತಿಯಿಂದ ಅದನ್ನ ತೆಗೆದು ಬಿಡ್ತಾರೆ. ಏನ್ ಮಾಡ್ಲಿಕ್ಕಾಗಲ್ಲ, ಅದ್ರೊಳಗನ ಕೂಡ್ಕೊಳ್ತಾರ. ಈ ಪ್ರಮಾತೃವಿನನ್ನ ಜ್ಞಾತೃವಿನನ್ನ ನಾನು ಬಳಸಿಕೊಳ್ಳಕತ್ತೀನಿ ಅನ್ನುವ ಕಲ್ಪನಾ ಬರುದೇ ಇಲ್ಲ ಅವ್ರಿಗೆ. ಪ್ರಮಾತೃವನ್ನು ಬಳಸಿಕೊಂಡ ಉಪದೇಶ ಮಾಡಕತ್ತೀನಿ ಅಂತ ಹೇಳೋದ ನೋಡಲ್ಲಿ ಹ್ಯಾಂಗಿರ್ತದ. ಅವಾಗ ಆತ್ಮರೂಪನಾಗೇನೆ ಹೇಳಕತ್ತೇನೆ ನಾನು ಅಂತ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಆತ್ಮನಲ್ಲಿ ಕ್ರಿಯಾ ಕಾರ್ಯಗಳಿಲ್ಲ. ಹಾಗೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವನ ಘನತೆಗೆ ಯೋಗ್ಯತೆಗೆ ಚ್ಯುತಿ ಬರುವುದಿಲ್ಲ. ಪ್ರಮಾತೃವನ್ನು ಬಳಸಿಕೊಂಡು, ಅಹಂಕಾರ ಬಳಸಿಕೊಂಡು, ಪ್ರಮಾತೃವನ್ನು ಬಳಸಿಕೊಂಡು, ಜ್ಞಾತೃವಿನ ಬಳಸಿಕೊಂಡು ಹೇಳಕತ್ತೀನಿ ನಾನು ಉಪದೇಶ ಮಾಡ್ಲಿಕ್ಕತ್ತೀನಿ ಅಂತ ಹೇಳ್ಬೇಕು. ಆ ಬಳಸಿಕೊಂಡು ವಸ್ತು ಅವಲ್ಲ ನೋಡ್ರಿ. ಬಹಳ ಸೂಕ್ಷ್ಮ ಇರ್ತದ ವೇದಾಂತ. ಅದನ್ನ ಹಾಗ ತಿಳ್ಕೊಬೇಕಾದ ಯಾಗದ ನೋಡಿ, ಹಾಗ ತಿಳ್ಕೊಬೇಕು. ಇಲ್ಲೇ ಹಂಗಾರೆ ಇನ್ನ ವಿಷಯದೊಳಗೆ ಪ್ರವೇಶ ಆಗೋಣ. ಶ್ರುತಿ ಹೇಗೆ ಹೇಳ್ತತಿ ಅಂತ ಮೊದಲು ಅವಲೋಕನ ಮಾಡ್ತಾರೆ. ಚೈತನ್ಯ ಆಭಾಸತಃ ಬುದ್ಧಿರಾತ್ಮನಸ್ತತ್ವ ಸ್ವರೂಪತಃ ತತ್ವಸ್ವರೂಪತಃ ಏತಂ ಯತ್ತಂ ಜ್ಞಾನ ಶಬ್ದಶ್ಚ ವೇದಃ ಶಾಸ್ತಿತಿ ಯುಜ್ಯತೆ. ನೋಡಿ, ಬಹಳ ಸೂಕ್ಷ್ಮವಾಗಿರುವಂತ ವಿಷಯ. ಚೈತನ್ಯ ಆಭಾಸತಃ ಬುದ್ಧಿರಾತ್ಮನ ತತ್ಸ್ವರೂಪತಃ. ಬುದ್ಧಿಯು ಚೈತನ್ಯದಂತೆ ತೋರುವುದು. ಬುದ್ಧಿಯು ಚೈತನ್ಯದಂತೆ ತೋರುವುದು. ಆತ್ಮನು ಆ ಚೈತನ್ಯ ಸ್ವರೂಪನಾಗಿರುವುದು. ನೋಡ್ರಿ, ಆ ಬುದ್ಧಿ ಒಳಗ ಚೈತನ್ಯ ತೋರ್ತೈತಲ್ಲ, ಆ ಬುದ್ಧಿ ಒಳಗೆ ಚೈತನ್ಯ ತೋರುತ್ತ ಅಂತ ಕಲ್ಪನಾ ಮಾಡ್ಕೊಂಡೇವಲ್ಲ, ಅದು ಚೈತನ್ಯದಂತೆ ತೋರುವುದು. ಆತ್ಮನು ಆ ಚೈತನ್ಯ ಸ್ವರೂಪನಾಗಿರುವುದು. ಹೀಗಿದ್ದರೆ ವೇದವು ಆತ್ಮನನ್ನು ಜ್ಞಾನ ಶಬ್ದಗಳಿಂದ ಉಪದೇಶಿಸುತ್ತದೆ ಎಂಬುದು ಯುಕ್ತವಾಗುತ್ತದೆ. ಜ್ಞಾನ ಶಬ್ದಕ್ಕ ಆತ್ಮ ಗೋಚರ ಅಂತ ಈಗ ಶ್ರುತಿ ಪ್ರಮಾಣದಿಂದ ನಾವು ಒಪ್ಕೋಬೇಕಲ್ಲ. ಜ್ಞಾನ ಶಬ್ದ ಶಬ್ದ ಎಲ್ಲಿ ಪ್ರವರ್ತಿಸುತ್ತರಿ? ಶಬ್ದ ಪ್ರವರ್ತಿಸಬೇಕಾದ್ರೆ ಎಲ್ಲಿ ಪ್ರವರ್ತಿ ಆಗ್ತದೆ? ಅಹಂಕಾರದೊಳಗೆ. ಆತ್ಮನಲ್ಲಿ ಅದರ ಪ್ರವೃತ್ತಿ ಆಗುವುದಿಲ್ಲ, ಪ್ರವರ್ತಿಸುವುದಿಲ್ಲ. ಮತ್ತೆ ಈ ಶಬ್ದಕ್ಕೆ ನೋಡ್ರಿ ನೀವು ಜಾತಿ, ದ್ರವ್ಯ, ಗುಣ, ಕ್ರಿಯಾ ಇಲ್ಲದೆ ಇರುವಂತ ವಸ್ತುಗಳೇನಾದ್ರೂ ಇದ್ರೆ ಅದು ಶಬ್ದಕ್ಕೆ ವಿಷಯ ಆಗೋದೇ ಇಲ್ಲ. ವಸ್ತುಗಳಲ್ಲಿ ಈ ಲಕ್ಷಣಗಳಿರಬೇಕು. ಜಾತಿ ಇರಬೇಕು, ದ್ರವ್ಯ ಇರಬೇಕು, ಗುಣ ಇರಬೇಕು, ಕ್ರಿಯೆಗಳಿಂದ ಕೂಡಿದಾಗ ಈ ಶಬ್ದ ವರ್ತಿಸ್ತದ. ಈ ಶಬ್ದಕ್ಕೆ ಅದು ವಿಷಯ ಆಗತ್ತೆ. ಆ ವಸ್ತುವಿಗೆ ಯಾವ ಇರ್ಲಿಲ್ಲ ಅಂದ್ರೆ, ಜಾತಿ ಇಲ್ಲ, ಗುಣ ಇಲ್ಲ, ದ್ರವ್ಯ ಇಲ್ಲ, ಕ್ರಿಯಾ ಇಲ್ಲ ಅಂದ್ರೆ ಆ ಶಬ್ದಕ್ಕೆ ಅದು ವಿಷಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗುತ್ತೇನ್ರಿ? ಮತ್ತಿಲ್ಲೇ ನಮ್ಮ ಆತ್ಮ
ಯಾವ ಜಾತಿಗೆ ಸೇರ್ಕೊಂಡಾನ, ಯಾವ ದ್ರವ್ಯ ರೂಪದಿಂದ ಒಡಗೂಡ್ಯಾನ, ಯಾವ ಗುಣಗಳಿಂದ ಕೂಡಿಕೊಂಡಾನ, ಅವನಲ್ಲಿ ಯಾವ ಕ್ರಿಯೆ ಜರುಗತ್ತೆ. ಶಾಸ್ತ್ರ ಉಪದೇಶ ಮಾಡ್ಬೇಕಾಗೈತಲ್ಲ, ಜ್ಞಾನ ಶಬ್ದದಿಂದ ಉಪದೇಶ ಮಾಡ್ಬೇಕಾಗಿತ್ತು. ಹೇಗ್ರಿ ಮಾಡೋದು? ಶಬ್ದ ನೋಡಿದ್ರೆ ಹೀಗದ ಶಬ್ದದ ಸ್ವರೂಪ. ಜಾತಿ, ದ್ರವ್ಯ, ಗುಣ, ಕ್ರಿಯೆ ಇರ್ಲಿಲ್ಲ ಅಂದ್ರ ವಸ್ತು ಇಂಥದ್ದಂತ ನಿರ್ಣಯ ಮಾಡೋದಕ್ಕ ಶಬ್ದನೇ ಬರೋದಿಲ್ಲ, ಶಬ್ದ ಉತ್ಪತ್ತಿನೇ ಆಗೋದಿಲ್ಲ. ಮತ್ತಿದು ಏನ ಮಾಡಿದ್ರು ಅಹಂಕಾರದೊಳಗೆ ಶಬ್ದ ಅಂದ್ರೆ ಅಂತಃಕರಣಾದಿಗಳಿಂದ ಒಡಗೂಡಿ ಶಬ್ದ ಪ್ರತ್ಯಯ ಆಗ್ತದೆ ಅಲ್ಲ. ಅಹಂಕಾರದಿಂದೊಡಗೂಡಿದಾಗ ಮಾತ್ರ ಶಬ್ದ, ಅವರಲ್ಲೇ ಶಬ್ದ ಪ್ರವರ್ತಿಸುತ್ತದೆ. ಆತ್ಮನೊಳಗಿದು ಪ್ರವರ್ತಿಸುವುದಕ್ಕಾಗುವುದಿಲ್ಲ. ಆದ್ರೂ ಇಲ್ಲಿ ಜ್ಞಾನ ಶಬ್ದದಿಂದ ಅವನನ್ನು ಉಪದೇಶ ಮಾಡ್ತಾರ. ಹೇಗೆ? ಅದ ಬಹಳ ಮಾರ್ಮಿಕ. ಇಲ್ಲಿ ಜ್ಞಾನ ಶಬ್ದದಿಂದ ಅವನನ್ನು ಉಪದೇಶ ಮಾಡ್ತಾರೆ. ಅವ ನೋಡಿದ್ರೆ ಮೊದಲು ಈ ಶಬ್ದಕ್ಕ ಶಬ್ದ ಅಂತ ಕರೆದೇವಲ್ಲ, ಇನ್ನೂ ಹೇಳ್ಕೊಂಡು ಬಂದಾರ. ಶಬ್ದ ಅಂತಃಕರಣದೊಳಗ ರೂಪಾದಿಗಳಿಂದೊಡಗೂಡಿ ಅನುಭವಕ್ಕೆ ಬರ್ತದ. ರೂಪಾದಿಗಳಿಂದೊಡಗೂಡಿ ಅನುಭವಕ್ಕೆ ಬರ್ತದೆ ಶಬ್ದ. ಹಾಗ ಈಗ ಆಣೆ ಅಂತ ಒಂದು ಶಬ್ದ ಬಂತು ಅಂದ್ರೆ ಅದು ಶಬ್ದ. ಆಣೆ ಅನ್ನೋದು ಒಂದು ಶಬ್ದ, ಏನ್ ಆಣೆ ಇಲ್ಲ. ಅದು ನಮ್ಮ ಅಂತಃಕರಣದೊಳಗ ಆಭಾಸ ಜ್ಞಾನ ಇರ್ಲಿ, ಒಪ್ಪೋಣ. ಅಲ್ಲಿ ಆಗೋದು ಆಭಾಸ ಜ್ಞಾನ. ಪ್ರತ್ಯಕ್ಷ ಆಣೆ ಬಂದು ಒಳಗೆ ಸೇರ್ಕೊಳ್ಳೋದಿಲ್ಲ ನಮ್ಮ ಅಂತಃಕರಣದಾಗ. ಆಭಾಸ ಜ್ಞಾನ ಅಲ್ಲಿ ಆಣಿ ಆಕಾರ ಆಗತ್ತಲ್ಲ ನೋಡಲ್ಲಿ, ಶಬ್ದ ಇದ್ದದ್ದು ಆಕಾರ ಆಗತ್ತೆ. ಶಬ್ದಕ್ಕ ಮೊದಲು ಅಸ್ತಿತ್ವವಿಲ್ಲ. ಅದು ಆಭಾಸ ಜ್ಞಾನದೊಳಗ ಅಲ್ಲೇ ಅಂತಃಕರಣದೊಳಗ ಆಭಾಸ ಜ್ಞಾನ ರೂಪದಿಂದ ನಮಗ ಪ್ರತ್ಯಯ ಜ್ಞಾನ ಅಂತೀವಲ್ಲ, ಆ ಪ್ರತ್ಯಯ ಜ್ಞಾನ ಆಭಾಸ ಜ್ಞಾನ ಅನುಭವ ಅಲ್ಲ. ಅದು ಪ್ರತ್ಯಯ ಅನುಭವ ಅಲ್ಲ, ಅನುಭವ ಪ್ರತ್ಯಯ ಅಲ್ಲ. ಈ ಪ್ರತ್ಯಯ ಆಭಾಸ ರೂಪದಿಂದ ಪ್ರತ್ಯಯ ಆಗಿರುತ್ತೆ ನೋಡೋದು. ರೂಪಾದಿಗಳಿಂದೊಡಗೂಡಿ ಪರಿವರ್ತಿಸ ಶಬ್ದ. ಅಕಸ್ಮಾತ್ ಈ ರೂಪ ಅನುಭವ ರೂಪದೊಳಗೆ ನಾವು ನೋಡಿದೀವಿ, ಆಣಿನ ಪ್ರತ್ಯಕ್ಷ ನೋಡಿದೀವಿ, ಕಣ್ಣು ನೋಡಿತು ಅಂದ್ರ ಅದು ಶಬ್ದ ರೂಪದಿಂದ ಹೊರಗೆ ಬರ್ತೈತೆ ನೋಡಿ. ರೂಪದವನ್ನ ಅಪೇಕ್ಷೆ ಪಟ್ಟು ಅದು ಆಭಾಸ ರೂಪದೊಳಗ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಪ್ರತ್ಯಕ್ಷ ಈ ಕಣ್ಣು ಆಣಿಯನ್ನು ನೋಡಿತು ಅಂದ್ರೆ ಅವಾಗದು ಮತ್ತೊಬ್ಬರಿಗೆ ಹೇಳ್ಬೇಕಾದ್ರೆ ನಾ ಆಣಿ ನೋಡಿದೆ ಅಂತ ಹೇಳ್ಬೇಕಾದ್ರೆ ಅವಾಗದು ಆಭಾಸ. ಅದಕ್ಕನ ಪ್ರತ್ಯವಿಜ್ಞಾನ ಅಂತ ಕರೀತಾರೆ. ವ್ಯವಹಾರ ಹೆಂಗ ನಡೆದೈತೆ ಅಲ್ಲಿ? ಆಭಾಸ ರೂಪದೊಳಗನ ನಡೆದೈತಿ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವೆಲ್ಲ ಪ್ರತ್ಯಯದ, ಅದು ಆಭಾಸ. ಪ್ರತ್ಯಯ ಆಭಾಸ ರೂಪದಿಂದ ಆಗುವ ಜ್ಞಾನ. ಅಂತಃಕರಣದೊಳಗೆ ಯಾವುದಾದ್ರೂ ಆಭಾಸ ರೂಪದಿಂದ ಆಗುವ ಜ್ಞಾನ. ಮತ್ತಿಂಥ ಅಂತಃಕರಣಾದಿಗಳಿಂದ ಅದರೊಳಗೆ ಶಬ್ದಗಳ ಪ್ರವರ್ತಿಸುವುದರಿಂದ ಮತ್ ಶಬ್ದಕ್ಕೆ ಜಾತಿ, ದ್ರವ್ಯ, ಗುಣ, ಕ್ರಿಯ ಇವಿಲ್ದ ವಸ್ತು ನಿರ್ಣಯ ಮಾಡಕ್ ಆಗೋದೇ ಇಲ್ಲ. ಇದು ಶಬ್ದಕ್ಕೆ ಶಬ್ದ ಅಲ್ಲಿ ಬರೋದೇ ಇಲ್ಲ. ಇವು ಯಾವ ಇರ್ಲಿಲ್ಲ ಅಂದ್ರೆ ಶಬ್ದ ಇಲ್ಲೇ ಇಲ್ಲ. ವಸ್ತು ಕಾಣದೇ ಇಲ್ಲ. ಅದಕ್ಕೆ ಜಾತಿಯರ ಇರಬೇಕು, ದ್ರವ್ಯ ರೂಪದಿಂದರ ಇರಬೇಕು, ಗುಣ ಇಂಥ ಗುಣದಿಂದ ಕೂಡಿಕೊಂಡಿರ ಇರ್ಬೇಕು, ಇಂಥ ಕ್ರಿಯೆದೊಳಗೆ ತೊಡಗಿರ್ಬೇಕು. ಅಂದಾಗನ ಇದಕ್ಕೆ ಶಬ್ದ ಆ ವಿಷಯ ಗೊತ್ತಾಗ್ತತಿ. ಇಲ್ಲ ಅಂದ್ರೆ ಇದಕ್ಕೆ ಆಕಾರ ಮಾಡ್ಕೊಳಕ್ ಆಗೋದಿಲ್ಲ. ಶಬ್ದದಿಂದ ಹೇಳಿಕ್ಕೂ ಆಗೋದಿಲ್ಲ.
ಏನೂ ಆಗೋದಿಲ್ಲ ಅಲ್ವಾ? ಅಂಥ ಜ್ಞಾನ ಶಬ್ದಗಳಿಂದ ಉಪದೇಶಿಸುತ್ತದೆ ಎಂಬುದು ಯುಕ್ತವಾಗುತ್ತವೆ. ಆದ್ರೂ ಅದನ್ನ ಯುಕ್ತ ಅಂತ ಹೇಳ್ಕೊಂಡಾರ ನೋಡ್ರಿ. ಈಗ ಬಹಳ ಮಹತ್ವ ಇಲ್ಲಿ. ಹ್ಯಾಗ ಯುಕ್ತ ಆಗ್ತತಿ ಇದನ್ನ ನೋಡ್ಬೇಕಿಲ್ಲಿ. ಬಹಳ ಮಾರ್ಮಿಕವಾಗಿರುವಂತ ವಿಷಯ ಇದು. ಹಂಗ ಕೇಳಿ 1 hour ಏನೋ ಟೈಮ್ ಪಾಸ್ ಆಕತಿ. ನಾವು ರಿಟೈರ್ಮೆಂಟ್ ಅಲ್ಲ, ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ರಿಟೈರ್ಮೆಂಟ್ ಆಗಿದ್ದವ್ರೆ ಇದೇವ್ ನಾವು. ಹೊತ್ತು ಗಿಳಕ್ 1 ತಾಸು ಅವಕಾಶ ಮಾಡಿಕೊಂಡು ಏನೋ ಟೈಮ್ ಪಾಸ್ ಮಾಡಿ ಹೋಗ್ಬಿಡುನು, ಈಗ ಬೇಡ. ಏನೋ ತತ್ವಾನ್ವೇಷಣೆ ಮಾಡ್ಲಿಕ್ಕತ್ತೀವಿ, ತತ್ವ ಹೇಗೈತಿ ಹೆಂಗ ತಿಳಿಬೇಕು ಅಂತ ಸಾಧಕರೆಲ್ಲರೂ ಒಟ್ಟುಗೂಡೇವಿ. ಯಾವ ಮುಖದಿಂದ ಆದ್ರೂ ಅದನ್ನ ನಮ್ಮ ಅನುಭವಕ್ಕೆ ಅನುಸರಿಸಿಕೊಂಡು ತತ್ವ ಹೇಗೈತಿ ನೋಡು ಆಗ ಅನುಭವ ಮಾಡೋದಕ್ಕೆ ಕಲಿಬೇಕಾಗತ್ತೆ. ಶ್ರುತಿ ಪ್ರಮಾಣ ಎಲ್ಲನೂ ಬಳಸ್ಕೊಡ್ರಿ, ಬೇಡ ಅಂತ ಹೇಳಿಲ್ಲ. ಆದ್ರೆ ಅನುಭವದೊಳಗದು ಯಾಗದ ಆಗ ನೋಡ್ಕೊಳ್ಳೋದು ಮಾತ್ರ ಬಿಡಬೇಡ. ಸಾಧಕರಿಗೆ ನಿಜವಾದ ಸಾಧಕ ಆ ಪ್ರಯತ್ನ ಮಾಡ್ತಾನೆ ಇರಬೇಕು. ಅಂದ್ರೆ ಅವನು ಇವತ್ತಲ್ಲ ನಾಳೆ, ನಾಳೆಲ್ಲ ನಾಳಿದ್ದು ಆತ್ಮತತ್ವದೊಳಗೆ ನೆಲೆಯಾಗಿ ನಿಲ್ಲಲಿಕ್ಕಾಗ್ತದೆ. ಬರೀ ಕೇಳುವುದು, ಈ ಪರಮಾತ್ಮನಿಟ್ಟುಕೊಂಡು ಕಲ್ಪನಾ ಮಾಡಿಕೊಂಡು ಎಷ್ಟು ಜನ್ಮ ಪರ್ಯಂತರ ಕೇಳಿದ್ರು, ಯಾಕಂದ್ರೆ ಪರಮಾತ್ಮಗೆ ಆತ್ಮತತ್ವ ವಿಷಯ ಅಲ್ಲ. ಅದಕ್ಕೆ ಹೇಳ್ತಾರ ನೋಡ, ಜ್ಞಾತೃ ಜ್ಞಾನ ಜ್ಞೇಯ ಯಾವ ಆತ್ಮಸ್ವರೂಪ ಅಲ್ಲ ಅಂತಾನೆ ಹಾಕ್ಬಿಟ್ರು. ಇವುಗಳನ್ನ ಇಟ್ಕೊಂಡು ನಾವು ಏನು ಹರಸಾಹಸ ಮಾಡಿದ್ರು, ಎಷ್ಟು ಜನ್ಮಾಂತರದಿಂದ ನಾವು ಮಾಡಿದ್ರು ಅದಾಗೋದಿಲ್ಲ. ಜ್ಞಾತೃ ಜ್ಞಾನ ಜ್ಞೇಯ ಅಲ್ರಿ, ಇವನ್ ಬಿಟ್ಟು ವಿವೇಕ ಮಾಡಕ್ ಹೆಂಗ್ ಬರ್ತತಿ? ಇದು ದೊಡ್ಡ ಪ್ರಶ್ನೆ, ನಿಘಂಟಿದು ದೊಡ್ಡ ನಿಘಂಟು. ಈಗ ಮದುವೆ ಸಮಾರಂಭದೊಳಗ ಬಗೆ ಬಗೆಯ ಪಾತ್ರೆಗಳನ್ನ ತಂದು ಅಡಿಗೆ ಮಾಡಿರ್ತಾರ. ಊಟ ಮಾಡುದು ಆ ಪಾತ್ರೆಗಳೆಲ್ಲ ಸೌಟಲ್ಲ ಏನಲ್ಲ, ಅವು ಬರೀ ಬಳಕೆ ವಸ್ತುಗಳವು. ಊಟ ಮಾಡವನಿಗೆ ಪಾಕವನ್ನು ಸಿದ್ಧ ಮಾಡ್ಲಿಕ್ಕೆ ಅವನ್ನ ಬಳಸಿಕೊಂಡಾರ. ಹಾಗೆ ಜ್ಞಾತೃ ಜ್ಞಾನ ಜ್ಞೇಯಗಳನ್ನು ಬಳಸಿಕೊಟ್ರಿ, ಬೇಡ ಅಂದಿಲ್ಲ ಅವು. ಆದ್ರೆ ಇವು ಯಾವ ಪರಮಾರ್ಥ ತತ್ವ ಅಲ್ಲ ಅಂತ ಬಳಸಿಕೊಟ್ರಿ. ಇದು ಯಾವುದು ಪಾತ್ರೆ ಪಗಡಿಗಳು ಊಟ ಮಾಡ್ಲಿಕ್ಕೆ ಬರುವಲ್ಲ, ಪಾಕವನ್ನು ರೆಡಿ ಮಾಡಕ್ಕೆ ಅವು ಸಹಕಾರ ಕೊಟ್ಟವಷ್ಟೇ, ಅವ ಊಟ ಅಲ್ಲ. ಊಟದೊಳಗೆ ಉಪ್ಪಿನಕಾಯಿ ಒಂದ್ ಸ್ವಲ್ಪ ಬಳಸ್ತಾರಲ್ಲ, ಹುಗ್ಗಿ ಉಂಡಂಗ ಈಡಾಗಿ ಉಪ್ಪಿನಕಾಯಿನ ಹಾಕಿಸ್ಕೊಂಡು ನಾವು ಉಪ್ಪಿನಕಾಯಿ ತಿಂತಿದ್ರಿ ಅಂದ್ರೆ ಹೊಟ್ಟೆ ಕೆಟ್ಟ ಹೋಗುತ್ತಲ್ಲ. ಅದು ನಂಜಿಕೊಳ್ಳೋ ಪದಾರ್ಥ. ಅದಕ್ಕೆ ಅವು ಹೀಗೆ ನಮಗಿವು ಸಾಧನೆಗೆ ಸೌಕರ್ಯಗಳಾಗಿ ಅವನು ಬಳಸಿಕೊಟ್ರಿ, ಬೇಡ ಅಂದಿಲ್ಲ ಅವರು. ಜ್ಞಾತೃ ಜ್ಞಾನ ಜ್ಞೇಯ ಆದ್ರೆ ಅವ ಪ್ರಾಮುಖ್ಯ ಅಲ್ಲ, ಅವು ಬರೀ ಬಳಕೆ ಸಾಮಗ್ರಿಗಳಿದ್ದಂತೆ. ಅವೇನು ಊಟನ ಮಾಡೋದಿಲ್ಲ, ಏನೂ ಇಲ್ಲ. ಉಣ್ಣವನ ಬೇರೆ, ಅದನ್ನು ಸಂತೃಪ್ತಿ ಪಡವನ ಬೇರೆ. ಅದಕ್ಕೆ ಆ ರೂಪದೊಳಗೆ ಅದನ್ನು ಬಳಸ್ಕೋಬೇಕಾಗ್ತದೆ. ಅದಕ್ಕಿಲ್ಲೇ ಬುದ್ಧಿಯು ಆಯ್ತು. ಇನ್ನ ಬುದ್ಧಿಯು ಚೈತನ್ಯದಂತೆ ತೋರುವುದು, ಆತ್ಮನು ಆ ಚೈತನ್ಯ ಸ್ವರೂಪನಾಗಿರುವುದು. ಆ ಬುದ್ಧಿಯೊಳಗೆ ತೋರುವಂತ ಚೈತನ್ಯ ಏನೈತಲ್ಲ, ಬುದ್ಧಿಯೊಳಗೆ ತೋರುತ್ತ. ಅದಕ್ಕೆ ಕಲ್ಪಿತರ ಅನ್ಕೊಳ್ರಿ, ಯಥಾರ್ಥರ ಅನ್ಕೊಳ್ರಿ. ಬುದ್ಧಿ ಯಾವಾಗ ತನ್ನ ಧರ್ಮವಾಗಿರುವ ನಿರ್ಣಯ ನಿಶ್ಚಿತ ಮಾಡೋದ್ರ ಬುದ್ಧಿ ಕೆಲಸ ಅಲ್ಲ, ಧರ್ಮದ. ಅದನ್ನ ಕೈ ಬಿಟ್ಟಾಗ ಅದು ಆತ್ಮ ಸ್ವರೂಪ ಆಗಿರ್ತತಿ. ಈಗ ಮನಸ್ಸು ಸಂಕಲ್ಪ ವಿಕಲ್ಪಾದಿಗಳನ್ನ ಕೈ ಬಿಟ್ಟಾಗ ಆ ಮನುಷ್ಯನ ಸ್ಥಿತಿ ಆತ್ಮ ಚೈತನ್ಯದ ಸ್ವರೂಪವಾಗಿನ ಉಳ್ಕೊಂಡಿರ್ತದ. ಅದು ಅದನ್ನ ನೋಡ್ಕೊಳಕ್ ಆಗಿಲ್ಲ ನಮಗಷ್ಟೇ.
ಸಂಕಲ್ಪ ವಿಕಲ್ಪ ಮಾಡದೇ ಇರುವಂತ ಮನಸ್ಸಿನ ಸ್ಥಿತಿ ಯಾವೈತಿ ಅಂತ ಒಂದ್ಮೇಲೆ ನೋಡ್ಕೊಂಡಿದ್ದು. ಹಾಗನೇ ಇದು ಇಲ್ಲಿ ಅದಕ್ಕಿಲ್ಲೇ ಬುದ್ಧಿಯು ಚೈತನ್ಯದಂತೆ ತೋರುವುದು, ಚೈತನ್ಯ ಅಲ್ಲ, ಚೈತನ್ಯದಂತೆ ತೋರುವುದು. ಆತ್ಮನು ಆ ಚೈತನ್ಯ ಸ್ವರೂಪನಾಗಿರುವುದು. ಹೀಗಿದ್ದರೂ ವೇದವು ಆತ್ಮನನ್ನು ಜ್ಞಾನ ಶಬ್ದಗಳಿಂದ ಉಪದೇಶಿಸುತ್ತದೆ ಎಂಬುದು ಯುಕ್ತವಾಗುತ್ತದೆ. ನೋಡ್ರಿ ಆಗದ ಈ ಶ್ರುತಿಯಲ್ಲಿ ನ ಅನ್ಯೋ ಅಥೋ ಅಸ್ತಿ ದೃಷ್ಟ ವಿಜ್ಞಾತಾರಂ ಅರೇ ಕೇನ ವಿಜಾನೀಯ. ಈಗ ಈ ಎರಡು ಬೃಹದಾರಣ್ಯಕ ಶ್ರುತಿಗಳ ವಾಕ್ಯಗಳನ್ನೇ ಹೇಳಿದರು. ನ ಅನ್ಯೋ ಅಥೋ ಅಸ್ತಿ ದೃಷ್ಟ. ಆ ನೋಡುವ ದೃಷ್ಟ ಏನಿದ್ದಾನಲ್ಲ ಅವನಿಗಿಂತ ಅನ್ಯವಾಗಿರುವಂತಹದ್ದು ಯಾವುದೊಂದು ಇಲ್ಲ ಅಂತ. ಶ್ರುತಿ ಹೇಳ್ತಿತ್ತು ಆ ನೋಡುವವನಿಗಿಂತ ನ ಅನ್ಯೋ ಅಥೋ ಅಸ್ತಿ ದೃಷ್ಟ, ಅವನಿಗಿಂತ ಭಿನ್ನವಾದದ್ದು ಯಾವುದೊಂದು ಇಲ್ಲ. ಇಲ್ಲಿ ನೋಡುವವ ಅಂತ ಇದು ಯಾವ ಶಬ್ದ ಇದು? ಯಾರು ಹೇಳ್ತಾರೆ ಇದನ್ನ ಹಿಂಗ? ಏನಾಗಿ ನಾವು ಹೇಳ್ತೇವೆ ಈ ಶ್ರುತಿ ಯಾರಿಂದ ಹೊರಗೆ ಹೊಮ್ಮತ್ತಿದು? ಆತ್ಮ ಹೇಳುವುದಿಲ್ಲ ಇದನ್ನ. ಸ್ವಲ್ಪ ಲಕ್ಷ್ಯ ಇರ್ಲಿ. ನಾವಿಲ್ಲಿ ಜ್ಞಾತೃವನ್ನು ಬಳಸಿಕೊಂಡ ಹೊರಗೆ ಹಾಕ್ತೀವಿ ಇದನ್ನ. ಏನಂತ? ನ ಅನ್ಯೋ ಅಥೋ ಅಸ್ತಿ ದೃಷ್ಟ. ನೋಡುವವನಿಗಿಂತ ಅನ್ಯ ವಸ್ತುಗಳು ಯಾವುದೂ ಇಲ್ಲ. ಅಥೋ ಅಸ್ತಿ ದೃಷ್ಟ, ಅನ್ಯ ಯಾವುದೊಂದೂ ಇಲ್ಲ ಅಂತ ಹೇಳ್ತಾನೆ. ವಿಜ್ಞಾತಾರಂ ಅರೇ ಕೇನ ವಿಜಾನೀಯ. ಇಲ್ಲೇ ವಿಜ್ಞಾತಾರಂ ಅರೇ ಕೇನ ವಿಜಾನೀಯ. ಅರಿವನ್ನ ಅರಿವಿನಿಂದನ ತಿಳಿಬೇಕೆ ವಿನ ಮತ್ತೊಂದರಿಂದ ತಿಳಿಲಿಕ್ಕಾಗುವುದಿಲ್ಲ. ನಾವಿವನ್ನ ಎರಡೂ ಬೃಹದಾರಣ್ಯಕ ಶ್ರುತಿಗಳನ್ನ ನಾವು ಹೇಳಬೇಕಾದಾಗ ಏನಾಗಿ ಹೇಳ್ತೀವಿ ನಾವು? ಎಂದು ಜ್ಞಾತೃವಾಗೇನೆ ಹೇಳ್ತೀವಿ ನಾವು ಇದನ್ನ. ಯಾವ್ದನ್ನ? ನ ಅನ್ಯೋ ಅಥೋ ಅಸ್ತಿ ದೃಷ್ಟ. ಹೋಗ್ಲಿ ಬಿಡ್ರಿ. ಈಗ ಆತ್ಮ ಅಂತ ಹೇಳ್ತೀವಲ್ಲ, ಸಾಕ್ಷಿ ಅಂತ ಹೇಳ್ತೀವಲ್ಲ, ಸ್ವರೂಪ ಅಂತ ಹೇಳ್ತೀವಲ್ಲ, ಅಥವಾ ಪರಬ್ರಹ್ಮ ಅಂತ ಹೇಳ್ತೀವಲ್ಲ, ಇದನ್ನ ನಾವು ಏನಾಗಿ ಹೇಳ್ತೀವಿ? ಜ್ಞಾತೃವಾಗೇನೆ ಹೇಳ್ಬೇಕಲ್ಲ. ಆತ್ಮನೊಳಗ ಕ್ರಿಯೆ ಇಲ್ಲ, ಸ್ವರೂಪದೊಳಗ ಕ್ರಿಯೆ ಇಲ್ಲ, ಸಾಕ್ಷಿಯೊಳಗ ಕ್ರಿಯೆ ಇಲ್ಲ, ಪರಬ್ರಹ್ಮನೊಳಗ ಕ್ರಿಯೆ ಇಲ್ಲ. ಅವ್ನು ಹೇಳಕ್ ಬರುದಿಲ್ಲ. ಏನಾರು ಹೇಳ್ಯಾನ ಯಾರಿಗಾರ? ನಾನು ಪರಬ್ರಹ್ಮ ಅಂತನೂ ಹೇಳಿಲ್ಲ. ಆ ಪರಬ್ರಹ್ಮವೇ ನಿನ್ನ ಆತ್ಮ ಅಂತನೂ ಹೇಳಿಲ್ಲ. ಯಾವ ಆತ್ಮನ ಹೇಳಿರ್ತಾನೆ? ಏನಾರು ಹೇಳ್ತಾನೆ? ನಾವು ಏನಾಗಿ ಹೇಳಬೇಕಿಲ್ಲೇ ನೋಡಿ. ಜ್ಞಾತೃವಾಗಿ ನೀವು ಆತ್ಮ ಅಂತ ಹೇಳುದು ಜ್ಞಾತೃಣ, ಇದು ನನ್ನ ಸ್ವರೂಪ ಅಂತ ಹೇಳುದನು ಜ್ಞಾತೃಣ, ಇದು ಸಾಕ್ಷಿ ಅಂತ ಹೇಳುದನು ಇದ ಜ್ಞಾತೃಣ. ಅಲ್ಲನ್ರಿ ಮತ್ತಂಗಾರ ಜ್ಞಾತೃ ಋಷಿ ಯಾರನಲ್ಲವ ನೀವು ಹೇಳ್ತಾನ ಅಂದ್ರ ಶ್ರುತಿ ಅದನ್ನ ಹೇಳೈತಿ ಅಂತ ಹಿಡ್ಕೊಂಡ್ರೆ ನೋಡಲ್ಲಿ ಅನುಭವಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ. ಹಿಡ್ಕೊಂಡ್ರೆ ಏನ್ ವಿಕ್ಷೇಪ ಬರ್ತೈತಿ? ಹಿಡ್ಕೊಂಡ್ರೆ ಏನ್ ವಿಕ್ಷೇಪ ಬರ್ತೈತಿ ನಮಗಿಲ್ಲೇ? ಜ್ಞಾತೃ ಸ್ವರೂಪ ನೋಡ, ಜ್ಞಾತೃ ಆಗೇನೆ ಹೇಳಿದ. ಆತ್ಮ ಅನ್ನೋ ಶಬ್ದ ಆಗಲಿ ನ ಅನ್ಯೋ ಅಥೋ ಅಸ್ತಿ ದೃಷ್ಟ, ನೋಡುವವನಿಗಿಂತ ಅನ್ಯ ವಸ್ತುಗಳು ಯಾವುದೊಂದು ಇಲ್ಲ. ನ ಅನ್ಯೋ ಅಥೋ ಅಸ್ತಿ ದೃಷ್ಟ. ನೋಡಲ್ಲಿ ಹೇಳ್ಬೇಕಾದಾಗ ಎಂದು ಜ್ಞಾತೃವಾಗಿ ಇನ್ನು ಪೂರ್ಣ ಓದ್ತೇನೆ ನೋಡಿ. ಸತ್ಯಂ
ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಂ ಆನಂದಂ ಬ್ರಹ್ಮ ಎಂದು ಜ್ಞಾನವಾಗಿ ನೋಡಲ್ಲಿ ಮೇಲೆ ನ ಅನ್ಯೋ ಅಥೋ ಅಸ್ತಿ ದೃಷ್ಟ ಅನ್ನೋ ಶಬ್ದವನ್ನ ಆತ್ಮಸ್ವರೂಪವನ್ನ ಜ್ಞಾತೃವಾಗಿ ಹೊರಗೆ ಹಾಕಿದ. ಇದು ಜ್ಞಾನ ಶಬ್ದದಿಂದ ತಿಳಿಸುವಂತ ಮಾರ್ಗ. ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯ ಸ್ವರೂಪವಾಗಿರುವವನು, ಜ್ಞಾನ ಸ್ವರೂಪವಾಗಿರುವವನು, ಅನಂತ ರೂಪದಿಂದೊಡಗೂಡಿರುವಂಥವನು ಬ್ರಹ್ಮ ಅಂತ ಪ್ರಮಾಣಗಳನ್ನು ಕೊಟ್ಟು ಇಲ್ಲೇ ಜ್ಞಾನವಾಗಿ, ಜ್ಞಾತೃವಾಗಿ, ಜ್ಞಾನವಾಗಿ, ಜ್ಞೇಯವಾಗಿ ನಾವು ಅವನನ್ನ ತಿಳಿತೀವಲ್ಲ. ಇಲ್ಲಿ ನೋಡು, ನಮ್ಮ ಕಲ್ಪನಾ ಇವು ನಾವು ಭಾವಿಸಿಕೊಂಡದ್ದೀಗ ಜ್ಞಾತೃ ಆಗೇನೆ ತಿಳಿಬೇಕಲ್ಲ. ಅವನ್ನ ಜ್ಞಾತೃ ಆಗದೆ ತಿಳಿಲಿಕ್ಕೆ ಬರುವುದಿಲ್ಲ. ಆದ್ರೆ ಈ ಜ್ಞಾತೃಗೆ ಅವನ ವಿಷಯ ಅಲ್ಲ ಅಂತ ಶ್ರುತಿಗಳು ಅನುಭವಕ್ಕೂ ಹಾಗಾದ. ನಮ್ಮ ಆತ್ಮ ಸ್ವರೂಪ ಈ ಪ್ರಮಾತೃವಿಗಾಗಲಿ ಈ ಜ್ಞಾತೃಗಾಗಲಿ ವಿಷಯ ಏನಂದ್ರೆ ಒಮ್ಮೆರಾಗೇನ ಯಾವಾಗ ಶ್ರುತಿ ಶಬ್ದಗಳನ್ನು ಬಳಸ್ತೀವಿ. ನೋ ಅನ್ಯೋ ಅದು ಅಸ್ತಿ ದೃಷ್ಟ, ಆ ದೃಷ್ಟಾನಕ್ಕಿಂತ ಅನ್ಯವಾಗಿರುವಂತಹ ನೋಡುವವನಿಗಿಂತ ಬೇರೆಯಾಗಿರುವ ವಸ್ತುಗಳು ಯಾವುದೊಂದೂ ಇಲ್ಲ, ಎಲ್ಲವೂ ಅವನೇ ಆಗ್ಯಾನ ಅಂತ ಹೇಳುತ್ತೆ. ಅವಾಗ ನಿಮ್ಮ ಜ್ಞಾತೃ ಏನಾಗಿರ್ತಾನೆ, ಆ ನೋಡುವವನು ವ್ಯಾಪ್ತಿ ಒಳಗನೆ ಸಿಕ್ಕೊಂಡಿರ್ತಾನಲ್ಲ. ಏನು ಇವನು ಬಿಟ್ಟು ಹೇಳ್ತಾನ. ಭಗವಂತ ವಿರಾಟ್ ಸ್ವರೂಪವನ್ನು ತೋರಿಸಿದ್ನಲ್ಲ, ವಿರಾಟ್ ಸ್ವರೂಪವನ್ನು ತೋರಿಸಿದ ಯಾರಿಗೆ? ಅರ್ಜುನಿಗೆ, ನಾರದನಿಗೆ, ಭೀಷ್ಮನಿಗೆ, ಸಂಜಯನಿಗೆ, ಅನೇಕ ಜನ ಇದ್ದಾರೆ. ವಿರಾಟ್ ಸ್ವರೂಪವನ್ನು ಕಂಡವರು ಅನೇಕ ಜನ ಇದ್ದಾರೆ ಮಹಾತ್ಮರು. ಅವಾಗ ವಿರಾಟ್ ಸ್ವರೂಪದೊಳಗನ ಇವನ ಸ್ವರೂಪ ಅಡಿ ಹೋಗಿತ್ತೋ ಅಥವಾ ಇವನು ಭಿನ್ನ ಆಗಿದ್ರ ವಿರಾಟ್ ಸ್ವರೂಪ ಕಾಂಡ ಹೆಂಗ ಅಲ್ಲೇ ಜ್ಞಾತೃತ್ವ ನಿಲ್ಲುವುದಿಲ್ಲ. ವಿರಾಟ್ ಸ್ವರೂಪದೊಳಗೆ ವೈಶ್ವಾನರನ ಸ್ವರೂಪ ನೋಡುವಾಗ ಪ್ರಮಾತೃ ಇರುವುದಿಲ್ಲ. ವಿರಾಟ್ ಸ್ವರೂಪವನ್ನು ನೋಡುವಾಗ ಇವ ವಿರಾಟ್ ಸ್ವರೂಪದೊಳಗನ ಈನಾಗಿರ್ತಾನೆ, ಬೇರೆ ಇಲ್ಲ. ಅವನು ವಿರಾಟ್ ಸ್ವರೂಪದೊಳಗೆ ಇವನು ಸೇರ್ಕೊಂಡಿದ್ನೋ ಇಲ್ಲೋ ಇದನ್ನ ನಿರ್ಣಯ ಮಾಡೋದು. ಮತ್ತೆ ವಿರಾಟ್ ಸ್ವರೂಪ ಅಂತ ಕರ್ಕೊಂಡ ಎಲ್ಲವನ್ನು ವ್ಯಾಪಿಸಿಕೊಂಡಿರುವಂತದ್ದು ಇವನು ಬಿಟ್ಟಿರ್ತಾನೆ. ಅಲ್ಲಿ ನೋಡೋಣ ಯಾರಲ್ಲೇ ನೋಡಿಸ್ಬೋದು. ಯಾವುದು ಇನ್ನಲ್ಲ ಭೇದದ ಏನಲ್ಲಿ ಜ್ಞಾತೃತ್ವ ಐತೇನ ಅಲ್ಲಿ. ನಾ ನೋಡುವವಾಗೆ ಇತ್ತು, ನಾ ನೋಡಿದ್ರಿ ಅಂತ ಅನುಭವ ಆಗೈತೆ ಯಾರಿಗಾರ. ಆ ವಿರಾಟ್ ಸ್ವರೂಪದೊಳಗನ ಹೋಗ್ಬಿಡ್ತಾನೆ ನೀವು ನೋಡ. ಅದಕ್ಕ ವಿಶ್ವಸ್ಯ ನರಃ ತಸ್ಯೇವ ವೈಶ್ವಾನರ ಅಂತ ವ್ಯಾಖ್ಯಾನ ಮಾಡ್ತಾರೆ ನೋಡ್ರಿ. ಎಲ್ಲಾ ನರರಿಗೂ ಆತ್ಮನಾಗಿರುವವನೇ ವೈಶ್ವಾನರ. ಈ ಜ್ಞಾತೃವಿನ ಬಿಟ್ಟು ಆ ಜ್ಞಾತೃವಿಗಷ್ಟ ಸಂಬಂಧ ಅನ್ನುವಂತಿಲ್ಲ ಅಲ್ಲಿ. ಎಲ್ಲಾ ನರರಿಗೂ ವಿಶ್ವಸ್ಯ ನರಃ ತಸ್ಯೇವ ವೈಶ್ವಾನರ ಅಂತ ಹೇಳಿದ್ರು. ಹಾಗಿಲ್ಲೇ ಜ್ಞಾತೃವಾಗಿ ಮತ್ತಿಲ್ಲೇ ಪ್ರಮಾಣಗಳಿಂದ ತಿಳಿಯುವಾಗ ಅವನನ್ನ ಜ್ಞಾನವಾಗಿ, ಜ್ಞಾನಕ್ಕೆ ವಿಷಯವಾಗಿ ಅಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಂ ಆನಂದಂ ಬ್ರಹ್ಮ ಎಂದು ಜ್ಞಾನವಾಗಿ ಬ್ರಹ್ಮವಿದ್ ಆಪ್ನೋತಿ ಪರಂ ಸ ಆತ್ಮ ಸ ವಿಜ್ಞೇಯ ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ನೋಡ ಎಂದು ಜ್ಞೇಯವಾಗಿ ನೋಡು. ಅದೇ ಆತ್ಮನನ್ನ ಜ್ಞಾನ ಶಬ್ದಗಳಿಂದ ಜ್ಞಾತೃವಾಗಿ, ಜ್ಞಾನವಾಗಿ ಅಂದ್ರೆ ಪ್ರಮಾಣಗಳನ್ನಿಟ್ಟುಕೊಂಡು, ಪ್ರಮಾತೃವಾಗಿ ಪ್ರಮಾಣಗಳನ್ನಿಟ್ಟುಕೊಂಡು ಮತ್ತೆ ಪ್ರಮೇಯ ರೂಪ ಅವನನ್ನು ವಿಷಯವನ್ನಾಗಿ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡಿವಲ್ಲ, ಇವು ಜ್ಞಾನ ಶಬ್ದಗಳು.
ನೋ ನ ಅನ್ಯೋ ಅಥೋ ಅಸ್ತಿ ದೃಷ್ಟ. ಆ ನೋಡುವವನ ನೋಟಕ್ಕ ಹೊರತಾಗಿ ಮತ್ತೊಂದು ವಸ್ತು ಇಲ್ಲವೇ ಇಲ್ಲ ಅಂತ ಯಾರಿಗ ಅನುಭವ ಆಗೈತಿ? ಅದನ್ನ ಅರ್ಥ ಮಾಡ್ಕೊಳ್ರಿ ಮೊದ್ಲು. ಅಲ್ಲಿ ಉದಾಹರಣೆಗೆ ವಿರಾಟ್ ಸ್ವರೂಪದ ದೃಷ್ಟಾಂತ ಕೊಟ್ಟಿವಿ. ವಿರಾಟ್ ಸ್ವರೂಪದೊಳಗ ಅರ್ಜುನ ಇದ್ನೋ ಇಲ್ವೋ ಅವನು ಹೊರತುಪಡಿಸಿ ಏನಾದ್ರೂ ತೋರ್ಸ್ಯಾನೇನವ? ಅವನು ಅದರೊಳಗೆ ವ್ಯಾಪಿಸಿಕೊಂಡ ತೋರ್ಸ್ಯಾನ. ಏನದಕ್ಕೆ ಅರ್ಥ? ಅಲ್ಲಿ ನೋಡುವವ ನೋಡಿಸಿಕೊಳ್ಳುವ ಸ್ವರೂಪ ಇರೋದೇ ಇಲ್ಲ. ಅವ ಏನಾಗಿರ್ತಾನ ನಮಗೆ? ಅವ ಸಂಜೆಯ ಒಮ್ಮೆ ವಿರಾಟ್ ಸ್ವರೂಪ ನೋಡಿಕೊಂಡಾಗ ಇಡೀ ವಿಶ್ವದೊಳಗೆ ಆಗುವಂತಹ ಘಟನೆಗಳು ಸದಾವಕಾಲ ಅವನ ಕಣ್ಣ ಮುಂದೆ ನೋಡು. ವಿರಾಟ್ ಸ್ವರೂಪದೊಳಗೆ ನಿಂತ ಅಂದ್ರೆ ಎಲ್ಲವೂ ಅವನ ಮುಂದೆ ನೋಡು. ಅಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದದ್ದೆಲ್ಲಿ ಇವತ್ತು ಧೃತರಾಷ್ಟ್ರನ ಮುಂದೆ ನಿಂತು ಹಿಂಗ ನಡೀತು ನೋಡಿ, ಹಿಂಗ ಆಗಕತ್ತ ನೋಡಿ, ಈಗ ಆಗಕತ್ತ ನೋಡು ಅಂತ ಹೇಳ್ತೀವಿ. ವೈಶ್ವಾನರು ಉಪಾಸಕರು ಯಾರಿರ್ತಾರೆ ನೋಡು, ಅವರೆಲ್ಲರಿಗೂ ಹಾಗನ. ಅದು ಉಪಾಸನೆ ಸಾಮರ್ಥ್ಯದಿಂದ ಆ ಭಗವಂತನ ಅನುಗ್ರಹದಿಂದ ವೈಶ್ವಾನ ಉಪಾಸನೆ ಮಾಡಿದವರಿಗೆ ಅದೆಲ್ಲ ಗೋಚರ ಆಗತ್ತೆ. ಇಡೀ ವಿಶ್ವದಾಗ ಏನ್ ನಡೀತಿದೆಯಲ್ಲ ಎಲ್ಲ ವಿಶ್ವಮಾನ ಶುದ್ಧಿ ಎಲ್ಲ ಅವರಲ್ಲಿ ಇರ್ತದ. ಎಲ್ಲರ ಆತ್ಮನ ಇವನಾಗಿರ್ತಾನ ಅವಾಗ. ಅದಕ್ಕೆ ವಿರಾಟ್ ಸ್ವರೂಪ. ಮತ್ತೇನಾರಿ ಒಂದು ಪ್ರತ್ಯೇಕ ಆತ್ಮ ಇರ್ತದೆ. ತಾನು ಅದರೊಳಗೆ ಸೇರ್ಕೊಂಡಿರ್ತಾನ ಅಂತ ಅದರ ಅರ್ಥ. ಅಲ್ಲಿ ಜ್ಞಾತೃತ್ವ ಇರುವುದೇ ಇಲ್ಲ. ಆದ್ದರಿಂದ ಇಲ್ಲೇ ಜ್ಞಾತೃವಾಗಿ ಜ್ಞಾನವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನೋಡ ಪ್ರಮಾಣಗಳನ್ನು ಕೊಡ್ತಾನೆ. ಸತ್ಯ ಸ್ವರೂಪವಾಗಿರುವುದು, ಜ್ಞಾನ ಸ್ವರೂಪವಾಗಿರುವುದು, ಅನಂತ ಸ್ವರೂಪವಾಗಿರುವುದು ಆ ಬ್ರಹ್ಮನ ರೂಪಗಳನ್ನು ಹೇಳ್ತಾನೆ. ಪ್ರಮಾಣಗಳನ್ನು ಇಟ್ಕೊಂಡು ಸತ್ಯ ಸ್ವರೂಪನಾಗಿರುವುದು ಇವು ಪ್ರಮಾಣ. ಮ್ಯಾಲ ಹೇಳ್ಕೊಂಡಾರವರು. ಶಬ್ದ ವರ್ತಿಸಬೇಕಾದ್ರೆ ಜಾತಿ, ದ್ರವ್ಯ, ಕ್ರಿಯಾ ಇವಿದ್ರೆ ಮಾತ್ರ ಆ ಶಬ್ದಕ್ಕ ವಿಷಯ ಆ ವಸ್ತು ತೋರುತ್ತೆ. ಇಲ್ಲ ಅಂದ್ರೆ ತೋರೋದಿಲ್ಲ. ಈ ಜ್ಞಾನ ಶಬ್ದ, ಜ್ಞಾತೃ ಶಬ್ದ, ಜ್ಞೇಯ ಶಬ್ದ ಇವುಗಳನ್ನ ಹೇಗೆ ಕಲ್ಪನೆ ಮಾಡ್ಕೊಂಡು ನಾವು ನೋಡ್ಯವ. ಯಾವಕ್ಕೂ ವಿಷಯ ಆಗೇ ಇಲ್ಲ ಆತ್ಮ. ಆದ್ರೂ ಇವು ಜ್ಞಾನ ಶಬ್ದದಿಂದ ಆಗ್ತಾನೆ. ಮತ್ತೆ ಶಬ್ದದ ರೂಪರೇಷೆಗಳನ್ನ ಹಿಂದೆ 28-29ನೇ ಚುಳಿಕಿನಾಗ ಇದ್ರಾಗ ಶ್ಲೋಕದೊಳಗೆ ಹೇಳ್ಕೊತ ಬಂದ. 28-20 ಇದು ಚಾಪ್ಟರ್ನಾಗ ತತ್ವಮಸಿ ವಾಕ್ಯದೊಳಗನ ತತ್ವಮಸಿ ಪ್ರಕರಣದೊಳಗೆ ಹೇಳ್ಕೊಂಬಂದ. ಅಲ್ಲಿ ಏನ್ ಹೇಳ್ಯಾರ? ಈ ಅಹಂಕಾರವು ಹೊರಗಿನ ವಿಷಯಗಳ ಅಪೇಕ್ಷೆಯಿಂದ ನಾನೆಂದು ಕಾಣುವುದು. ಜ್ಞಾತೃ ಅಂತ ಕಾಣಬೇಕಾದ್ರೆ ಏನ್ ಕಾರಣಕ್ಕಿಲ್ಲ? ಈ ಅಹಂಕಾರವು ಹೊರಗಿನ ವಿಷಯಗಳ ಅಪೇಕ್ಷೆಯಿಂದ ನಾನೆಂದು ಕಾಣುವುದು. ಒಳಗಿನ ಆತ್ಮನ ದೃಷ್ಟಿಯಿಂದ ವಿಷಯವಾದ ಅಹಂಕಾರವಾಗಿ ಕಾಣುವುದು. ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ವಿಷಯವಾದ ಅಹಂಕಾರವಾಗಿ ಕಾಣುವುದು. ವಿಷಯದಿಂದೊಡಗೂಡಿ ಇರುವ ಅಹಂಕಾರ ವಿಷಯದಿಂದೊಡಗೂಡಿತ. ಅದಕ್ಕೆ ಇಲ್ಲಿ ಬಹಳ ಮಾರ್ಮಿಕವಾಗಿ ಅದನ್ನ ಪ್ರತಿಪಾದನೆ ಮಾಡ್ಕೊಂಬಂದ್ರ. ಇನ್ನು ಶಬ್ದ ನೋಡ್ರಲ್ಲಿ ಹೇಗದ, ಅದು ಜಾತಿಯ ಮುಂತಾದವುಗಳು ಇರಲಿಲ್ಲ ಅಂದ್ರೆ ಯಾವುದೊಂದು ವಸ್ತುವನ್ನು ಈ ಶಬ್ದ ತಿಳಿಸುವುದು ಸಾಧ್ಯನೇ ಆಗೋದಿಲ್ಲ. ಮತ್ತೆ ನಮ್ಮ ಆತ್ಮ ಸ್ವರೂಪ ಜ್ಞಾನ ಶಬ್ದದಿಂದ ತಿಳಿತೈತಿ ಅಂತ ನಾವು ಕೂತೇವಲ್ಲ. ನಮ್ಮ ಆತ್ಮ ಯಾವ ಜಾತಿಗೆ ಸೇರ್ಕೊಂಡಾನ? ಏನಾರ ಜಾತಿ ಐತಿ ಅಂದ್ರೆ ಅವನಿಗೆ ಕೂಲಿ ದ್ರವ್ಯ ಅಂದ್ರೆ ಯಾವುದೋ ಒಂದು ದ್ರವ್ಯ ರೂಪದೊಳಗೆ ಇದಾನವ, ಅದು ಇಲ್ಲ. ಕೂಲಿ ಯಾವ್ದಾರ ಗುಣದಿಂದ ಕೂಡ್ಕೊಂಡಾನ, ಅದು ಇಲ್ಲ. ಅವನಲ್ಲಿ ಏನಾರ ಕ್ರಿಯೆ ಐತನ, ಅದು ಇಲ್ಲ. ಮತ್ತೆ ಈ ಶಬ್ದಕ್ಕೆ ಅದರ ಶಬ್ದ ಹೆಂಗ ಪರಿವರ್ತಿಸ್ತೈತಿ?
ಸಾಧ್ಯನೇ ಇಲ್ಲ. ಇದು ಶಬ್ದ ಅಂತಃಕರಣ ಅಥವಾ ಅಹಂಕಾರದಲ್ಲಿ ಪ್ರವರ್ತಿಸ್ತೈತೆ ವಿನಃ ನಾವು ಯಾವ ಇಲ್ಲದಂತ ಆತ್ಮನಲ್ಲಿ ಪ್ರವರ್ತಿಸ್ತೈತಿ ಅಂತ ಈ ಜ್ಞಾತೃನ ಅಥವಾ ಪರಮಾತ್ಮನ ಇಟ್ಕೊಂಡು ನಾವು ಕಲ್ಪನಾ ಮಾಡ್ಕೊಂಡ್ರ ಈ ಜನ್ಮ ಅಲ್ಲ, ಎಷ್ಟೋ ಜನ್ಮ ಪಡೆದ್ರು ನಾವು ಈ ಪರಮಾತ್ಮನ ಕಲ್ಪನೆಯ ಮೋಹದೊಳಗನ ಸಿಕ್ಕು ನಾವು ಎಂದೂ ಪರಬ್ರಹ್ಮ ಸ್ವರೂಪವನ್ನು ಕಾಣಲಿಕ್ಕೆ ಯೋಗ್ಯತೆನ ಪಡೋದಿಲ್ಲ. ಜ್ಞಾನ ಶಬ್ದರ ಇರಬಹುದು, ಅದು ಅಜ್ಞಾನ ಶಬ್ದರ ಇರಬಹುದು, ಯಾವ ರೂಪದಿಂದ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅವನಲ್ಲಿ ಯಾವ ಇಲ್ಲ, ಇವುಗಳಿಗೆ ಅವನ ವಿಷಯನೇ ಅಲ್ಲ, ಜ್ಞಾತೃಗೂನ ಅಲ್ಲ, ಪ್ರಮಾಣಗಳಿಂದೊಡಗೂಡಿ ನೋಡಲ್ಲ. ಶಾಸ್ತ್ರ ಪ್ರಮಾಣದಿಂದೊಡಗೂಡಿನೇ ಇಲ್ಲಿ ಬರೀ ಸುಮ್ಮನ ಅಲ್ಲಗಳಲ್ಲಿ ಕಟ್ಟಿಲ್ಲ. ಜ್ಞಾತೃ, ಜ್ಞೇಯ ಮತ್ತು ಜ್ಞಾನ, ಜ್ಞಾತೃ ಜ್ಞಾನ ಜ್ಞೇಯ ಇವುಗಳನ್ನು ಸುಮ್ಮನ ಅಲ್ಲಗಳೇ ಕಟ್ಟಿಲ್ಲ ಅವ್ರಲ್ಲಿ. ಆತ್ಮನಲ್ಲಿ ಜ್ಞಾತೃ ಜ್ಞಾನ ಜ್ಞೇಯವಿಲ್ಲ ಅಂತ ಸುಮ್ಮನೆ ಕಿತ್ತು ಹಾಕಿದ್ರೆ ವಿಚಾರ ಏನು ಅವ್ರಿಗೆ? ಯಾಕ್ರಿ ಅಂತ ಕೇಳ್ತಾರ. ಇಲ್ಲಿ ಜ್ಞಾತೃನ್ ಹೆಂಗ ಅಲ್ಗದ ನೋಡ್ರಿ, ನ ಅನ್ಯೋ ಅಥವಾ ಅಸ್ತಿ ದೃಷ್ಟ. ಇದು ಒಂದು ಪ್ರಾಧಾನ್ಯಕ್ಕೆ ಬರುವಂತ ವಾಕ್ಯ. ಇಲ್ಲಿ ದ್ರಷ್ಟ ಯಾರು? ಇದನ್ನು ನಿರ್ಣಯ ಮಾಡ್ಕೋಬೇಕಾದಾಗ ಈ ಪರಮಾತ್ಮನನ್ನು ಭರಿಸ್ಕೊಂಡಾನೆ. ಅವನು ಹೇಳ್ಕೊಂಡಿಲ್ಲ ಆತ್ಮ ಸ್ವರೂಪದೊಳಗೆ ಇದೇನೂ ಇಲ್ಲ, ಅವಾಗ ಅನ್ಯ ಅನ್ನೋದು ಇಲ್ಲ, ಮತ್ತೊಂದು ಇಲ್ಲ ಅವನಲ್ಲಿ. ಅದನ್ನ ನೀವು ಜ್ಞಾತೃವಾಗಿ ಅದನ್ನ ವರ್ತಿಸ್ತಾನೆ ನೋಡ್ರಿ. ಏನಂತ? ದೃಷ್ಟ ಅನ್ನು ಹೊರತುಪಡಿಸಿ ಅನ್ಯ ವಸ್ತುಗಳು ಯಾವುದೊಂದು ಇಲ್ಲ ಅಂತ ಯಾರ ತೀರ್ಮಾನ ಇದು? ಆ ದೃಷ್ಟ ಎಂಬ ವಿಷಯ ಅಲ್ಲ. ಆ ದೃಷ್ಟ ಮತ್ತೀಗ ನಮ್ಮ ಜ್ಞಾತೃ ಏನ್ ಮಾಡ್ಬೇಕು? ಅದಕ್ಕೆ ಆ ದೃಷ್ಟಾನಲ್ಲಿ ನೋಡುವವನಲ್ಲಿ ಇದು ಯಾವುದು ಇಲ್ಲ, ಇನ್ನು ಕ್ಲಿಯರ್ ಆಗಿ ಇನ್ನು ಮುಂದೆ ಬಿಡಿಸ್ತಾರ. ಆ ವಿಚಾರವನ್ನ ಈಗ ನಾವು ಜ್ಞಾತೃವಾಗಿ, ಜ್ಞಾನವಾಗಿ, ಜ್ಞೇಯವಾಗಿ ಇವಕ್ಕೆಲ್ಲ ಈ ಶ್ರುತಿ ಪ್ರಮಾಣ ಕೊಟ್ಟಾರ ಅವರು. ಆ ಶ್ರುತಿ ಪ್ರಮಾಣ ಕೊಟ್ಟರು ಅದನ್ನು ಅನುಭವಾನುಸಾರಿಯಾಗಿ ನೋಡಿದ್ರೆ ಅಲ್ಲಿ ಯಾವ ಜ್ಞಾತೃನೂ ವರ್ತಿಸುವುದಿಲ್ಲ, ಪ್ರಮಾಣಗಳೂ ವರ್ತಿಸುವುದಿಲ್ಲ, ಪ್ರಮೇಯ ರಾಶಿನೂ ವರ್ತಿಸುವುದಿಲ್ಲ ಅನ್ನುವಲ್ಲಿಗೆ ಇವತ್ತಿನ ವಿಷಯ ಇಲ್ಲಿಗೆ ಈ ಉಪನ್ಯಾಸಕ್ಕೆ ವಿದಾಯ ಹೇಳ್ತೇನೆ. ನಾಳೆ ದಿವಸ ಇದೇ ವಿಷಯ